ಜ್ಞಾನಧ್ವನಿ ಕೇಳುಗರಿಗೆ ನಮಸ್ಕಾರ. ಈಗ ಪ್ರೊಫೆಸರ್ ಆರ್.ಕೆ. ಶ್ರೀಕಂಠ ಕುಮಾರಸ್ವಾಮಿಯವರ ಹೃದಯ ಸಂಪನ್ನತೆ. ಗುರುಗಳ ಹೃದಯ ವೈಶಾಲ್ಯ. 1962 ಇಸವಿ ಆಶ್ವಯುಜ ಕಾರ್ತೀಕ ಮಾಸಗಳು. ಆಗ ಭದ್ರಾವತಿ ಕಬ್ಬಿಣ ಕಾರ್ಖಾನೆಯಲ್ಲಿ ಬ್ಲಾಸ್ಟ್ ಫರ್ನೆಸ್ ಸೂಪರಿಂಟೆಂಡೆಂಟ್ ಆಗಿ ಕೆಲಸ ಮಾಡುತ್ತಿದ್ದೆ. ಆಗಿನ ಶೃಂಗೇರಿ ಜಗದ್ಗುರುಗಳಾಗಿದ್ದ ಶ್ರೀಮದ್ ಅಭಿನವ ವಿದ್ಯಾತೀರ್ಥ ಮಹಾಸ್ವಾಮಿಗಳು ತಮ್ಮ ಜಯಂತಿ ಸಮಯಕ್ಕೆ ಶಿವಮೊಗ್ಗಕ್ಕೆ ಬರುವವರಿದ್ದರು. ಆಗ ಅವರನ್ನು ಭದ್ರಾವತಿಗೂ ಕರೆಸಬೇಕೆಂದು ಕೆಲವು ಜನರು ಅಪೇಕ್ಷಿಸಿ ಹಾಗೆಯೇ ಹೋಗಿ ಪ್ರಾರ್ಥನೆ ಮಾಡಿಕೊಂಡು ಒಪ್ಪಿಸಿಕೊಂಡೂ ಬಂದರು. ಶಿವಮೊಗ್ಗದಿಂದ ಬಂದು 2 ದಿನ ಭದ್ರಾವತಿಯಲ್ಲಿದ್ದು ಹೋಗುವುದು ಎಂದಾಯಿತು. ಅವರನ್ನು ಸ್ವಾಗತಿಸಿ ಸತ್ಕಾರ ಮಾಡಿ ಕಳಿಸಲು ಒಂದು ಸ್ವಾಗತ ಸಮಿತಿ ರಚನೆಯೂ ಆಯಿತು. ಸಹಜವಾಗಿಯೇ ನಾನು ಅದರಲ್ಲಿ ಇರಬೇಕೆಂದು ಅಪೇಕ್ಷಿಸಿದರು. ಆದರೆ ನಾನು ಒಪ್ಪಲಿಲ್ಲ. ಇದಕ್ಕೆ ಹಿಂದೆ ಸುಮಾರು 5-6 ವರ್ಷಗಳಿಂದಲೂ ನಾನು ಶ್ರೀಗಳವರ ವರ್ತನೆಯನ್ನು ಬಹಳ ಕಟುವಾಗಿ ಟೀಕಿಸುತ್ತಿದ್ದೆ. ಅವರು ತಮ್ಮ ಸಂಧ್ಯಾಕಾಲದ ಪೂಜಾ ಸಮಯದಲ್ಲಿ ವೇದ ಮಂತ್ರಗಳನ್ನು ಹೇಳಿಸದೆ ಸಂಗೀತಕ್ಕೆ ಪ್ರಾಧಾನ್ಯ ಕೊಡುತ್ತಿದ್ದುದೇ ನನ್ನ ಟೀಕೆಗೆ ಕಾರಣವಾಗಿತ್ತು. ವೇದಾಭಿಮಾನಿಯಾದ ನನಗೆ ಮಠದಲ್ಲಿಯೇ ಹೀಗೆ ವೇದಕ್ಕೆ ಪುರಸ್ಕಾರ ಕೊಡದಿರುವುದು ಯಾಕೋ ಸಹಿಸಲಿಲ್ಲ. ಸ್ವಾಮಿಗಳಿಗೇ ವೇದಾಭಿಮಾನ ಸಾಲದು, ಇಂಥವರನ್ನು ನಾನ್ಯಾಕೆ ಆಧರಿಸಬೇಕು ಎಂಬ ಹುಚ್ಚು ಕಲ್ಪನೆಗಳು, ಯೌವನದ ವೈಪರೀತ್ಯ ಎನ್ನಬಹುದೇನೋ. ಅಂತೂ ನಾನು ಸ್ವಾಗತ ಸಮಿತಿಗೆ ಸೇರಲಿಲ್ಲ. ಆದರೆ ವೈದಿಕನಾಗಿ ಅವರು ಬಂದಾಗ ನನ್ನಿಂದ ಏನು ಸೇವೆ ಆಗಬೇಕೋ ಅದಕ್ಕೆ ಸಿದ್ಧವೆಂದು ಹೇಳಿದ್ದೆ. ದೀಪಾವಳಿ ಅಮಾವಾಸ್ಯೆ ಸಮಯಕ್ಕೆ ಅವರ ಜಯಂತಿ. ಆಗ ಶಿವಮೊಗ್ಗಕ್ಕೆ ಬಂದರು. ಶಿವಮೊಗ್ಗದಲ್ಲಿ ಮಹಾರುದ್ರಹೋಮ. ಪೂಜ್ಯ ಕೇಶವಮೂರ್ತಿ ಘನಪಾಠಿಗಳ ಆಚಾರ್ಯತ್ವ ನನಗೆ ಹೇಳಿ ಕಳಿಸಿದ್ದರು. ಹಿಂದಿನ ದಿನ ಸಾಯಂಕಾಲವೇ ಹೋದೆ. ರಾತ್ರಿ ಗುರುಗಳ ಪೂಜೆಗೂ ಹಾಜರಿದ್ದೆ. ಯಜುರ್ವೇದ ಸೇವಾಮವಾಧಾರಯ ಎಂದು ಹೇಳಿದಾಗ ಘನಪಾಠಿಗಳು, ಕುಮಾರಸ್ವಾಮಿ, ಯಾವುದಾದರೂ ಘನ ಹೇಳೋಣ ಎಂದರು. ಗುರುಗಳಿಗೆ ವೇದದಲ್ಲಿ ಅಭಿರುಚಿಯೇ ಇರುವ ಹಾಗೆ ಕಾಣುವುದಿಲ್ಲ. ಅವರೆದುರಿಗೆ ಇದೆಲ್ಲ ಏಕೆ ಎಂದು ಸ್ವಲ್ಪ ತಿರಸ್ಕಾರದಿಂದಲೇ ಹೇಳಿದೆ. ಆಗ ಅವರು, ಇಲ್ಲಪ್ಪ, ಚೆನ್ನಾಗಿ ಹೇಳಿದರೆ ಸಂತೋಷಪಡುತ್ತಾರೆ, ಹೇಳು ಎಂದರು. ಸರಿ, ನೀವು ಹೇಳಿದ ಮೇಲೆ ನಿಮ್ಮ ಜೊತೆಯಲ್ಲಿ ಹೇಳಲು ನನಗೇನೂ ಅಡ್ಡಿಯಿಲ್ಲ ಎಂದು ಹೇಳಿ ಒಂದು ಘನವನ್ನು ಆರಂಭಿಸಿ ಹೇಳಿದೆವು. ಪೂಜ್ಯ ಘನಪಾಠಿಗಳ ಜೊತೆಯಲ್ಲಿ ಘನ ಹೇಳುವುದೇ ಒಂದು ಆನಂದ. ಚೆನ್ನಾಗಿಯೇ ಇತ್ತು. ನನ್ನ ಆಶ್ಚರ್ಯಕ್ಕೆ ಗುರುಗಳೂ ತಲೆ ಆಡಿಸಿಕೊಂಡು ಅವರ ಆನಂದವನ್ನು ಸೂಚಿಸಿದರು. ಅದಾದ 2 ದಿನಗಳಿಗೆ ಘನಪಾಠಿಗಳ ಮನೆಯಲ್ಲಿ ಪಾದಪೂಜೆ ಇಟ್ಟುಕೊಂಡಿದ್ದರು. ನನಗೆ ಆಹ್ವಾನ ಬಂತು. ಅವರ ಮನೆ ಕೆಲಸ ತಪ್ಪಿಸಿಕೊಳ್ಳುತ್ತಿರಲಿಲ್ಲ. ಆ ಸಮಯದಲ್ಲಿಯೇ ಇನ್ನೊಂದು ವಿಷಯ ತಿಳಿಯಿತು. ಘನಪಾಠಿಗಳು ಮಹಾರುದ್ರದ ಹಿಂದಿನ ದಿನ ರಾತ್ರಿ ಕಲಶ ಪೂಜೆ ಮಾಡುತ್ತಾ ಕುಳಿತಿದ್ದರಂತೆ. ಸುತ್ತಲೂ ಪರದೆ ಹಾಕಿದೆ. ಗುರುಗಳು ಪರದೆ ಓರಿ ಮಾಡಿಕೊಂಡು ದೇವರ ದರ್ಶನಕ್ಕೆ ಬಂದಿದ್ದಾರೆ. ಕೊನೆಯಲ್ಲಿ ಘನಪಾಠಿಗಳು, ನಾಡಿದ್ದು ಮನೆಯಲ್ಲಿ ಪಾದಪೂಜೆ ಇಟ್ಟುಕೊಂಡಿದ್ದೇನೆ, ದಯಮಾಡಿಸಬೇಕು ಎಂದು ಪ್ರಾರ್ಥನೆ ಮಾಡಿದರಂತೆ. ಆಗ ಗುರುಗಳು, ಅಯ್ಯೋ ಘನಪಾಠಿಗಳೇ, ನಿಮ್ಮ ಕೈಯಲ್ಲಿ ನಾನು ಪಾದಪೂಜೆ ಮಾಡಿಸಿಕೊಳ್ಳುವುದೇ ಬೇಡ, ನಿಮ್ಮ ಮನೆಗೆ ಖಂಡಿತ ಬರುತ್ತೇವೆ, ಪಾದಪೂಜೆ ಅಂತ ಇಟ್ಟುಕೋಬೇಡಿ ಎಂದು ಹೇಳಿ ಹೊರಟು ಹೋದರಂತೆ. ಮಾರನೇ ದಿನ ರಾತ್ರಿ ಕ್ಯಾಂಪ್ಗೆ ಹೋಗಿ ದುಡ್ಡು ಕಟ್ಟಲು ಘನಪಾಠಿಗಳು ಹೋಗಿದ್ದಾರೆ. ಸುಂದರ ಘನಪಾಠಿ ಆಗ ಅದನ್ನೆಲ್ಲ ನೋಡಿಕೊಳ್ಳುತ್ತಿದ್ದವರು, ಈಗ ದಿವಂಗತರು. ಕೇಶವಮೂರ್ತಿಗಳಿಗೆ, ನಾವು ನಿಮ್ಮ ಹತ್ತಿರ ಪಾದಪೂಜೆಗೆ ಹಣ ತೆಗೆದುಕೊಳ್ಳಬಾರದೆಂದು ಗುರುಗಳು ಆಜ್ಞೆ ಮಾಡಿದ್ದಾರೆ, ಆದ್ದರಿಂದ ತೆಗೆದುಕೊಳ್ಳುವುದಿಲ್ಲ ಅಂದರಂತೆ. ಆಗ ಕೇಶವಮೂರ್ತಿಗಳು, ಇದೇನಪ್ಪಾ ಸುಂದರ, ನಾನು ಸಂಪಾದನೆ ಮಾಡಿದ್ದರಲ್ಲಿ ಸ್ವಲ್ಪವಾದರೂ ವ್ಯಾಖ್ಯಾನ ಪೀಠಕ್ಕೆ ಸಲ್ಲಲಿ ಅಂತ ನಾನು ತಂದಿದ್ದರೆ ಬೇಡ ಎನ್ನುತ್ತೀಯೇ, ನೀನು ತೆಗೆದುಕೊಂಡೇ ತೀರಬೇಕು ಎಂದು ಆಗ್ರಹ ಮಾಡಿದಾಗ ಸುಂದರ ಘನಪಾಠಿಗಳು ಅವರನ್ನೂ ಕರೆದುಕೊಂಡೇ ನೇರ ಗುರುಗಳ ಬಳಿಗೆ ಹೋಗಿ ಕೇಶವಮೂರ್ತಿಗಳು ಹಣ ಕೊಡಲು ಆಗ್ರಹ ಮಾಡುತ್ತಿರುವುದನ್ನು ಹೇಳಿದರಂತೆ. ಅದಕ್ಕೆ ಗುರುಗಳು, ಏನು ಘನಪಾಠಿಗಳೇ, ನಾನು ಬೇಡ ಎಂದು ಹೇಳಿರಲಿಲ್ಲವೇ ಎಂದಾಗ ಕೇಶವಮೂರ್ತಿಗಳು, ಏನೋ ನನ್ನ ಸಂಪಾದನೆಯ ಅಲ್ಪ ಸೇವೆ ಒಪ್ಪಿಸಿಕೊಳ್ಳಬೇಕು ಎಂದು ಬಹಳ ವಿನಯದಿಂದ ಹೇಳಿದಾಗ ಗುರುಗಳು, ಸುಂದರ, ಘನಪಾಠಿಗಳು ಯಾಕೋ ತುಂಬಾ ಆಗ್ರಹ ಮಾಡುತ್ತಿದ್ದಾರೆ, ತಗೋಳೋ, ಮಠದ ದುಡ್ಡು ಅದರಿಂದ ಪವಿತ್ರವಾಗಲಿ ಎಂದು ಬಿಟ್ಟರಂತೆ. ಕೇಶವಮೂರ್ತಿಗಳು ಕೊಟ್ಟು ಬಂದಿದ್ದರು. ಗುರುಗಳಿಗೆ ವೈದಿಕರ ವಿಷಯದಲ್ಲಿ ಇಷ್ಟು ಗೌರವವಿದೆಯೇ ಎಂದು ವಿಸ್ಮಿತನಾದೆ. ಸರಿ, ಪಾದಪೂಜೆಗೆ ಹೋದೆ. ಮತ್ತೂರಿನ ವೈದಿಕ ವಿದ್ವಾಂಸರೂ ಕೆಲವರು ಬಂದಿದ್ದರು. ಆ ಊರಿನವರೂ ಶಿವಮೊಗ್ಗ ಪಕ್ಕದಲ್ಲೇ ಇದ್ದರೂ ಗುರುಗಳನ್ನು ಊರಿಗೆ
ಆಹ್ವಾನಿಸಿರಲಿಲ್ಲ. ನನ್ನ ಹಾಗೆಯೇ ಏನೋ ಟೀಕೆ ಟಿಪ್ಪಣಿಗಳು. ಆದರೆ ಘನಪಾಠಿಗಳ ಮನೆ ಪಾದಪೂಜೆಯಾದ್ದರಿಂದ ಬಂದಿದ್ದಾರೆ. ಅಲ್ಲಿ ಪಾದಪೂಜೆಯೆಲ್ಲ ಆದ ಮೇಲೆ ನಮಸ್ಕಾರ ಮಾಡುವಾಗ ಮತ್ತೂರಿನವರನ್ನು ಕೇಶವಮೂರ್ತಿಗಳು ಗುರುಗಳಿಗೆ ಪರಿಚಯ ಮಾಡಿಸಿದರು. ಆಗ ಓಹೋ, ಮತ್ತೂರಿನವರೇನ್ರಿ, ಅದು ಬಹಳ ದೊಡ್ಡ ವೈದಿಕ ಗ್ರಾಮ ಎಂದು ಕೇಳಿದ್ದೇವೆ. ದರ್ಶನ ಮಾಡಬೇಕೆಂದು ಆಸೆಯೂ ಇದೆ, ಬರಬಹುದು ತಾನೇ ಎಂದು ಕೇಳಿಬಿಟ್ಟರು. ವಿದ್ವಾನ್ ಶ್ರೀನಿವಾಸಾವಧಾನಿಗಳಿಗೆ ಖಂಡಿತ ಬರಬೇಕು ಎಂದು ಆಹ್ವಾನಿಸದೆ ಬೇರೆ ವಿಧಿಯಿಲ್ಲದೆ ಹೋಯಿತು. ಆಯಿತು, ಬರ್ತೀನಿ ಎಂದು ಗುರುಗಳು ಆಶ್ವಾಸನೆ ಕೊಟ್ಟ ಮೇಲೆ ಕಾರ್ಯದರ್ಶಿ ಹತ್ತಿರ ದಿನವನ್ನು ನಿಶ್ಚಯ ಮಾಡಿಕೊಂಡು ಹೊರಟು ಹೋದರು. ಎಲ್ಲ ಕೆಲಸಗಳಲ್ಲಿಯೂ ವಿದ್ಯೆಗಳಲ್ಲಿಯೂ ಸಮರ್ಥರಾದ ಮತ್ತೂರು ಹೊಸಳ್ಳಿಯ ಸಂಕೇತಿಗಳು ತಮ್ಮ ಟೀಕೆ ಟಿಪ್ಪಣಿಗಳನ್ನು ಮರೆತು ಗುರುಗಳ ಸ್ವಾಗತಕ್ಕೆ ಅಭೂತಪೂರ್ವವಾದ ತಯಾರಿಯನ್ನೇ ಮಾಡಿದ್ದರಂತೆ. ಆದರೆ ದುರದೃಷ್ಟವಶಾತ್ ಅಲ್ಲಿಗೆ ಹೋಗಬೇಕಾದ ಹಿಂದಿನ ದಿನ ಗುರುಗಳಿಗೆ ಜ್ವರ ಬಂದುಬಿಟ್ಟಿದೆ. ಅಂದು ಜ್ವರ ಬಿಟ್ಟಿತ್ತಾದರೂ ವಿಪರೀತ ಸುಸ್ತು, ನಡೆಯಲೂ ಕಷ್ಟ. ಇವತ್ತು ಹೋಗುವುದು ಬೇಡ ಎಂಬ ಸಲಹೆಯನ್ನು ನಿರಾಕರಿಸಿ ಶ್ರೋತ್ರಿಯ ಗ್ರಾಮ ದರ್ಶನ ಮಾಡಿಯೇ ತೀರಬೇಕು ಎಂದು ಕಾರ್ ಹತ್ತಿಯೇ ಬಿಟ್ಟರಂತೆ. ಹೊಸಳ್ಳಿಯ ಗ್ರಾಮದ ಬಾಗಿಲಿನ ಅರಳಿಕಟ್ಟೆಯ ಬಳಿ ಕಾರ್ ನಿಲ್ಲಿಸಿ ಒಳಗೆ ಹೋಗುವುದೆಂಬ ಕಾರ್ಯಕ್ರಮವನ್ನು ಅವರ ಶರೀರ ಸ್ಥಿತಿಗೋಸ್ಕರ ಬದಲಾಯಿಸಿ ನೇರ ಅವರು ಇಳಿದುಕೊಳ್ಳುವ ಮನೆಯವರೆಗೂ ಕಾರಿನಲ್ಲೇ ಹೋಗುವುದೆಂದು ತೀರ್ಮಾನಿಸಿದ್ದರಂತೆ. ಆದರೆ ಗ್ರಾಮದ ಪ್ರವೇಶದ್ವಾರದಲ್ಲಿಯೇ ಗುರುಗಳು ವಾಹನವನ್ನು ನಿಲ್ಲಿಸಿ, ಶ್ರೋತ್ರಿಯ ಗ್ರಾಮದೊಳಗೆ ನಾನು ವಾಹನದಲ್ಲಿ ಪ್ರಯಾಣ ಮಾಡಲಾರೆ ಎಂದು ಹೇಳಿ ಇಳಿದು ವಿಪರೀತ ಶ್ರಮವಾಗಿದ್ದರೂ ಇಬ್ಬರ ಹೆಗಲ ಮೇಲೆ ಕೈಗಳನ್ನಿಟ್ಟುಕೊಂಡು ಬಿಡಾರಕ್ಕೆ ಹೋದರಂತೆ. ಮಾರನೇ ದಿನ ಭಿಕ್ಷಾವಂದನೆಯಾದ ಮೇಲೆ ಸಾಯಂಕಾಲ ಮಾತನಾಡುತ್ತಾ, ಇನ್ನು ಮೇಲೆ ವೇದ ಉಳಿಯಬೇಕಾದರೆ ನಿಮ್ಮಂಥ ಶುದ್ಧ ವೈದಿಕರಿಂದ ಉಳಿಯುವುದು ಕಷ್ಟ. ಅದ್ಯಾರೋ ಕುಮಾರಸ್ವಾಮಿ ಎಂಬ ಲೌಕಿಕರು ಭದ್ರಾವತಿಯಲ್ಲಿ ಅನೇಕರಿಗೆ ಪಾಠ ಹೇಳುತ್ತಿದ್ದಾರಂತೆ. ಉಳಿದರೆ ಅಂಥವರಿಂದ ಉಳಿಯಬೇಕು ಎಂದು ಉದ್ಗರಿಸಿದರಂತೆ. ಇವೆಲ್ಲವೂ ನನಗೆ ಖಚಿತವಾಗಿ ತಿಳಿದಾಗ ಮನಸ್ಸು ಹೊಯ್ದಾಡಿತು. ಇಷ್ಟೊಂದು ವೇದಾಭಿಮಾನ ಇರುವ ಗುರುಗಳನ್ನು ನಾನು ಹೀಗೆ ಕಟುವಾಗಿ ಟೀಕೆ ಮಾಡಿದನಲ್ಲ ಎಂದು ವ್ಯಥೆಯಾಯಿತು. ಅವರ ವಿಷಯದಲ್ಲಿ ಕಲ್ಲಾಗಿದ್ದ ಹೃದಯವು ಮೆತ್ತಗಾಗುತ್ತಾ ಬಂತು. ಕೊನೆಗೆ ಭದ್ರಾವತಿಗೆ ಬರುವ ದಿನವೂ ಬಂತು. ಶನಿವಾರ ಸಾಯಂಕಾಲ ಬರುತ್ತಾರೆ ಎಂದಾಗಿತ್ತು. ಹಳೇ ಟೌನ್ನಲ್ಲಿರುವ ಲಕ್ಷ್ಮೀನರಸಿಂಹಸ್ವಾಮಿ ದೇವಸ್ಥಾನದಿಂದ ನ್ಯೂ ಕಾಲೋನಿ ಶಾರದಾ ಮಂದಿರದವರೆಗೂ ಅಡ್ಡಪಲ್ಲಕ್ಕಿ ಉತ್ಸವ ಏರ್ಪಾಡಾಗಿತ್ತು. ಉತ್ಸವದ ಹಿಂದೆ ಉಪನಿಷತ್ ಪಾರಾಯಣ ಮಾಡಲು ನನಗೆ ಹೇಳಿದ್ದರು. ನಾನು ನನ್ನ ಶಿಷ್ಯರು 20 ಜನರನ್ನು ಕರೆದುಕೊಂಡು ಅಲ್ಲಿಗೆ ಹೋಗಿ ಉತ್ಸವದ ಹಿಂದೆ ಪಾರಾಯಣ ಮಾಡುತ್ತಾ ಬಂದೆವು. ನನಗೆ ವಂದ್ಯರೂ ಹಿರಿಯರೂ ಆಗಿದ್ದ ವೇದಬ್ರಹ್ಮ ಶ್ರೀ ನಂಜುಂಡ ಘನಪಾಠಿಗಳು ಶೃಂಗೇರಿಯವರು ನಮ್ಮ ಜೊತೆಯಲ್ಲಿದ್ದರು. ಕಾರ್ಖಾನೆಯ ಆಫೀಸಿನ ಹತ್ತಿರ ಬಂದಾಗ ನಂಜುಂಡ ಘನಪಾಠಿಗಳನ್ನು ಗುರುಗಳು ಇದ್ಯಾರು ಇಷ್ಟು ಜನ ಉಪನಿಷತ್ ಪಾರಾಯಣ ಮಾಡುವವರು ಎಂದು ಕೇಳಿದರಂತೆ. ನಂಜುಂಡ ಘನಪಾಠಿಗಳು ಕುಮಾರಸ್ವಾಮಿಗಳು ಮತ್ತು ಅವರ ಶಿಷ್ಯರು ಎಂದು ಹೇಳಿದರಂತೆ. ಗುರುಗಳು ಬಿಡಾರಕ್ಕೆ ಹೊರಟು ಹೋದರು. ಶಾರದಾ ಮಂದಿರದಲ್ಲಿ ಪೂಜೆ. ಆದರೆ ಅಂದು ಹೊತ್ತಾದದ್ದರಿಂದ ಗುರುಗಳು ಪೂಜೆ ಮಾಡಲಿಲ್ಲ. ಕೊನೆಯಲ್ಲಿ ಬಂದರು. ಯಜುರ್ವೇದ ಸೇವೆಗೆ ನಾನು ನನ್ನ 4 ಶಿಷ್ಯರು ಒಂದು ಘನವನ್ನು ಹೇಳಿದೆವು. ಗುರುಗಳು ತಲೆ ಅಲ್ಲಾಡಿಸುತ್ತಾ ಸಂತೋಷದಿಂದ ನಗುತ್ತಾ ತಮ್ಮ ಆನಂದವನ್ನು ವ್ಯಕ್ತಪಡಿಸುತ್ತಿರುವುದನ್ನು ಕಂಡು ನಾನು ಮೂಕನಾದೆ. ಪೂಜೆಯ ಕೊನೆಯಲ್ಲಿ ಕೆಳಗಿಳಿದು ಬಂದು ನಂಜುಂಡ ಘನಪಾಠಿಗಳನ್ನು ಅಯಮೇವ ಕುಮಾರಸ್ವಾಮೀತಿ ಪ್ರಸಿದ್ಧ ಎಂದು ಕೇಳಿದರು. ಆಂ ಎಂದು ಘನಪಾಠಿಗಳು ಉತ್ತರಿಸಿದ್ದಕ್ಕೆ ನನ್ನ ಕಡೆ ತಿರುಗಿ, ನಾಳೆ ಸಾಯಂಕಾಲ ಪೂಜೆಗೆ ನಿಮ್ಮ ಶಿಷ್ಯರನ್ನೆಲ್ಲ ಕರೆದುಕೊಂಡು ಬಂದು ರುದ್ರಾಚಮೆ ಹೇಳಬೇಕಪ್ಪ ಎಂದರು. ಒಪ್ಪಿಕೊಂಡೆ. ಹೃದಯ ಇನ್ನೂ ಮೆತ್ತಗಾಯಿತು. ಮನೆಗೆ ಬಂದೆ. ನನ್ನ ಮನೆಯಲ್ಲಿ ಗುರುಗಳಿಗೆ ಪಾದಪೂಜೆ ಏರ್ಪಡಿಸಿರಲಿಲ್ಲ. ಅದೂ ಒಂದು ನನ್ನ ಕೊಂಕು ಬುದ್ಧಿ. ಆದರೆ ಇಷ್ಟೆಲ್ಲ ಗುರುಗಳ ವಿಷಯ ತಿಳಿದ ಮೇಲೆ ನಾನು ಮಾಡದಿದ್ದರೆ ನ್ಯಾಯವಲ್ಲ ಎಂದು ತಿಳಿದು ಪಾದಪೂಜೆಗೆ ನಾನೂ ದುಡ್ಡು ಕೊಡಲು ಹೋದೆ. ಆದರೆ ಮಾರನೇ ದಿನ ವಿಪರೀತ ಪಾದಪೂಜೆಗಳು. ನನ್ನ ಹೆಸರು ಸೇರಿಸಲು ಸಾಧ್ಯವೇ ಇಲ್ಲದೆ ಹೋಯಿತು. ಕೊನೆಗೆ ನಾನೇ ಸಾಯಂಕಾಲ ಮಾಡುತ್ತೇನೆ, ಆಗ ಅವಕಾಶ ಕೊಡಿ ಎಂದು ಕೇಳಿದೆ. ಉಪವಾಸ ಇದ್ದು ಮಾಡಬೇಕಾಗುತ್ತದೆ ಎಂದರು. ಚಿಂತೆಯಲ್ಲ, ಉಪವಾಸ ಇದ್ದೇ ಮಾಡುತ್ತೇನೆ ಎಂದು ಆಶ್ವಾಸನೆ ಕೊಟ್ಟು ಪಾದಪೂಜೆಗೆ ಹಣ ಕಟ್ಟಿ ಬಂದೆ. ಭಾನುವಾರ ಎಲ್ಲರ ಮನೆಯಲ್ಲಿಯೂ ಪಾದಪೂಜೆ. ನಮ್ಮ ಮನೆಯ ಹಿಂದಿನ ಸಾಲಿನಲ್ಲೇ ಇದ್ದ ನಂಜುಂಡ ಘನಪಾಠಿಗಳ ಮನೆಯಲ್ಲಿಯೂ ಪಾದಪೂಜೆ.
ನನ್ನನ್ನೂ ಬರಹೇಳಿದ್ದರು. ಬೆಳಗ್ಗೆ ಪೂಜೆ ಮಾಡುತ್ತಿದ್ದೆ. ಆಗಲೇ ನನ್ನ ಮಕ್ಕಳು ಬಂದು, ಅಣ್ಣ, ಆಗಲೇ ಗುರುಗಳ ಕಾರು ಘನಪಾಠಿಗಳ ಮನೆಗೆ ಹೋಗುತ್ತಿದೆ ಎಂದರು. ಯಾವ ಊರಿನಲ್ಲಾದರೂ ಪಾದಪೂಜೆಗಳ ಪಟ್ಟಿಯಲ್ಲಿ ವೈದಿಕರಿದ್ದರೆ ಅವರ ಮನೆಯಲ್ಲಿ ಮೊದಲು ಎಂಬ ನಿಯಮವನ್ನು ಗುರುಗಳು ಇಟ್ಟುಕೊಂಡಿದ್ದರಂತೆ. ಅದರಂತೆ ಮೊದಲು ಘನಪಾಠಿಗಳ ಮನೆಗೆ ಬಂದಿದ್ದಾರೆ. ನಾನೂ ಬೇಗ ಪೂಜೆ ಮುಗಿಸಿಕೊಂಡು ಅವರ ಮನೆಗೆ ಹೋದರೆ ಅಸಾಧ್ಯವಾದ ಜನಸಂದಣಿ. ಒಳಗೆ ಹೋಗಲು ಜಾಗವೇ ಇಲ್ಲ. ಸ್ವಭಾವತಃ ಸಂಕೋಚಪಡುವ ನಾನು ನುಗ್ಗಿಕೊಂಡು ಒಳಗೆ ಹೋಗಲಾರದೆ ಹೊರಗೆ ನಿಂತೆ. ಅದು ಹೇಗೋ ಗುರುಗಳು ಕಿಟಕಿಯಿಂದ ನನ್ನ ಮುಖ ನೋಡಿದ್ದಾರೆ. ತತ್ಕ್ಷಣ ಒಳಕ್ಕೆ ಬಿಡುವಂತೆ ಹೇಳಿದರು. ಜನ ಜಾಗ ಬಿಟ್ಟರು. ಒಳಗೆ ಹೋಗಿ ನಮಸ್ಕರಿಸಿ ಕೂತೆ. ಪಕ್ಕದಲ್ಲಿಯೇ ಕೂರಿಸಿಕೊಂಡು ನನ್ನ ಪುರಾವೃತ್ತವನ್ನೆಲ್ಲ ಕೇಳಲು ಆರಂಭಿಸಿದರು. ಕೊನೆಯವರೆಗೂ ಮಾತೇ ಆಯಿತು. ನಾನು ಪ್ರಸಾದ ತೆಗೆದುಕೊಂಡು ಹೊರಗೆ ಬಂದು ಆತುರಾತುರವಾಗಿ ಮನೆಗೆ ಹೋಗಲು ಹೊರಡುವುದಕ್ಕೂ ಅವರು ಕಾರನ್ನು ಹತ್ತುವುದಕ್ಕೂ ಸರಿಹೋಯಿತು. ನನ್ನನ್ನು ಚಪ್ಪಾಳೆ ತಟ್ಟಿ ಕರೆದರು. ಹೋದ ತಕ್ಷಣ ಕಾರನ್ನು ಹತ್ತಿಕೊಳ್ಳ್ರಿ ಎಂದರು. ಮುಂದೆ ಕೂತೆ. ಎಲ್ಲರ ಮನೆಗೂ ಪಾದಪೂಜೆಗೆ ನಾನೂ ಅವರ ಜೊತೆ. ಅವರುಗಳು ಪಾದಪೂಜೆ ಮಾಡುವಾಗ ನನ್ನ ಹತ್ತಿರ ಇವರ ಮಾತು. ಎಷ್ಟೋ ಕಡೆ ಮಾಡುವವರು ಗುರುಗಳ ದೃಷ್ಟಿ ತಮ್ಮ ಕಡೆಯೇ ಬೀಳದೆ ನನ್ನ ಹತ್ತಿರ ಮಾತನಾಡುವುದನ್ನು ಕಂಡು ಬೇಜಾರು ಮಾಡಿಕೊಂಡರು. ನನಗೆ ಗೊತ್ತಾಯಿತು, ಏನು ಮಾಡಲಿ? ಕೊನೆಗೆ ತಡೆಯದೆ ಒಬ್ಬರ ಮನೆಯಲ್ಲಿ ಹೇಳಿದೆ, ಪಾಪ, ಅವರು ಬಹಳ ಭಕ್ತಿಯಿಂದ ಪೂಜೆ ಮಾಡುತ್ತಿದ್ದಾರೆ. ತಮ್ಮ ದೃಷ್ಟಿ ಅಲ್ಲಿದ್ದರೆ ಅವರಿಗೆ ತೃಪ್ತಿ. ಆದ್ದರಿಂದ ಮಾತು ಬೇಡ ಅಂದೆ. ಅದಕ್ಕೆ ಅವರು, ಅಯ್ಯೋ, ಅದೊಂದು ಮಠಕ್ಕೆ ಹಣ ಸಂಪಾದನೆ ಮಾಡುವ ಮಾರ್ಗ ಕಣ್ರಿ, ಅವರು ಮಾಡಿಕೊಳ್ಳುತ್ತಾರೆ, ನೀವು ಮಾತನಾಡ್ರಿ ಎಂದು ವೇದಾಧ್ಯಯನದ ವಿಷಯ, ಪ್ರಸ್ತುತ ನಾನು ಮಾಡುತ್ತಿರುವ ಕೆಲಸ ಎಲ್ಲವನ್ನೂ ಕೂಲಂಕಷವಾಗಿ ಕೇಳುತ್ತಾ ಸಂತೋಷ ವ್ಯಕ್ತಪಡಿಸುತ್ತಾ ಇದ್ದು ಬಿಟ್ಟರು. ಅಂತೂ ಗುರುಗಳ ಜೊತೆಯ ಈ ಮೆರವಣಿಗೆ ಮಧ್ಯಾಹ್ನ 1:30 ಗಂಟೆಗೆ ಮುಗಿಯಿತು. 2 ಗಂಟೆಗೆ ಮನೆಗೆ ಬಂದೆ. ಸಾಯಂಕಾಲದ ಪಾದಪೂಜೆಗೆ ಸಿದ್ಧತೆ ಆಗಿರಲಿಲ್ಲ. ಎಲ್ಲ ಮಾಡಿಕೊಂಡು ಸಿದ್ಧರಾದೆವು. ನನ್ನ ಶಿಷ್ಯರು, ಅವರ ಕುಟುಂಬ ಎಲ್ಲರನ್ನೂ ಬರಹೇಳಿದ್ದೆ. ಎಲ್ಲ ಕಡೆಯಲ್ಲಿಯೂ ಅವರು ಪಾದಪೂಜೆಗೆ ಮನೆ ಒಳಗೆ ಹೋಗಲು ಜನಗಳ ಗುಂಪು ಅಸಾಧ್ಯವಾಗಿರುತ್ತಿದ್ದುದರಿಂದ ಬಹಳ ಕಸಿವಿಸಿ ಪಟ್ಟುಕೊಂಡು ಒಳಗೆ ಹೋಗುತ್ತಿದ್ದರು. ಇಲ್ಲಿಯೂ ಹಾಗಾಗಬಾರದೆಂದು ನಾವೆಲ್ಲ ಹೊರಗಡೆಯೇ ನಿಂತು ಗುರುಗಳು ಒಳಗೆ ಹೋಗಿ ಕುಳಿತ ಮೇಲೆ ಎಲ್ಲರೂ ಒಳಗೆ ಹೋಗಿ ಕುಳಿತೆವು. ಈ ಕ್ರಮ ಅವರಿಗೆ ಬಹಳ ಸಂತೋಷವಾಯಿತು. ಸಂತೋಷವಾಗಿದ್ದನ್ನು ಅವರು ವ್ಯಕ್ತಪಡಿಸುವುದೇ ಒಂದು ವಿಶೇಷವಾದ ನೋಟ. ಪಾದಪೂಜೆ ನಡೆಯಿತು. ನಾನು ವೈದಿಕನಾದ್ದರಿಂದ ಪುರುಷ ಸೂಕ್ತ ವಿಧಾನದಲ್ಲಿ ಪೂಜೆ ಮಠದ ಪುರೋಹಿತರು ಮಾಡಿಸುತ್ತಿದ್ದಾರೆ. ನೈವೇದ್ಯದ ಸಮಯದಲ್ಲಿ ಮುಖಾದಿಂದ್ರಶ್ಚಾಗ್ನಿಶ್ಚ ಎಂದು ಹೇಳುವ ಕಡೆ ಮುಖಾದಿಂದ್ರಸ್ಯಾಗ್ನಿಸ್ತ್ಯ ಎಂದು ಹೇಳಿಬಿಟ್ಟರು. ನನ್ನ ಹಿಂದೆಯೇ ನಿಂತಿದ್ದ 8 ವರ್ಷದ ನನ್ನ ದೊಡ್ಡ ಮಗಳು ಶೈಲುವು ಅದನ್ನು ಕೇಳಿ ನಕ್ಕುಬಿಟ್ಟಳು. ಅವಳಿಗೆ ನಾನು ಹೇಳಿಕೊಡುವಾಗ ಕೇಳಿ ಕೇಳಿ ಬರುತ್ತಿತ್ತು. ಗುರುಗಳು ಊರ್ಕೆ ಉಂಡ್ರ ವಾಂಡ್ಲು ಚಪ್ತಾರು ಎಂದು ಬಿಟ್ಟರು. ಆಮೇಲೆ ನಾನೇ ಹೇಳಿಕೊಂಡು ಪೂಜೆ ಮುಗಿಸಿದೆ. ನಾವೆಲ್ಲರೂ ಒಂದು ಘನವನ್ನು ಹೇಳಿ ಅವರಿಗೆ ಕಾಣಿಕೆಯನ್ನು ಸಮರ್ಪಿಸಿದೆವು. ಎಲ್ಲರಿಗೂ ಫಲಮಂತ್ರಾಕ್ಷತೆ ಕೊಟ್ಟರು. ನನ್ನ ಶಿಷ್ಯರಾದ ಅಯ್ಯಂಗಾರ್ ಒಬ್ಬರು ನಮಸ್ಕರಿಸಿದಾಗ, ಅಯ್ಯಂಗಾರರೂ ನಿಮಗೆ ಶಿಷ್ಯರೇನ್ರಿ ಎಂದರು. ಸ್ವಲ್ಪ ಹೊತ್ತಿನ ಮೇಲೆ ಮಾಧ್ವರೊಬ್ಬರು ನಮಸ್ಕರಿಸಿದಾಗ, ಓಹೋ, ಮಾಧ್ವರೂ ನಿಮಗೆ ಶಿಷ್ಯರಾಗಿದ್ದಾರೇನ್ರಿ ಎಂದು ಉದ್ಗಾರ ತೆಗೆದು ಬಹಳ ಸಂತೋಷಪಟ್ಟರು. ಸಾಯಂಕಾಲ ಅಂದೇ ಶಾರದಾ ಮಂದಿರದಲ್ಲಿ ಗುರುಗಳ ಉಪನ್ಯಾಸವಿತ್ತು. ಆಗಲೇ ಹೊತ್ತಾಗಿತ್ತು. ಸರ್ತಿಯವರು ಹೊತ್ತಾಯಿತೆಂದು ಚಡಪಡಿಸುತ್ತಿದ್ದರು. ಆದರೆ ಗುರುಗಳು ಬಹಳ ಸಮಾಧಾನದಿಂದ ನಮ್ಮನ್ನೆಲ್ಲ ಕುಳಿತುಕೊಳ್ಳುವಂತೆ ಹೇಳಿ, ಮನುಸ್ಮೃತಿಯ ಅನಧೀತ್ಯ ದ್ವಿಜೋ ವೇದಾನ್ ಅನ್ಯತ್ರ ಕುರುತೆ ಶ್ರಮಂ ಸಜೀವನ್ನೇವ ಶೂದ್ರತ್ವಂ ಆಶು ಗಚ್ಚತಿ ಸಾನ್ವಯಃ ಎಂಬ ಶ್ಲೋಕವನ್ನು ಆಧಾರವಾಗಿಟ್ಟುಕೊಂಡು ವೇದಾಧ್ಯಯನದ ಪ್ರಾಮುಖ್ಯದ ಮೇಲೆ 20 ನಿಮಿಷಗಳು ಬಹಳ ಸಾರವತ್ತಾಗಿ ಉಪನ್ಯಾಸ ಮಾಡಿ ಎಲ್ಲರನ್ನೂ ಸ್ತಂಭೀಭೂತರನ್ನಾಗಿ ಮಾಡಿಬಿಟ್ಟರು. ಕೊನೆಗೆ ಮನೆ ಬಿಟ್ಟು ಹೊರಟಾಗ ಅತ್ಯಂತ ಆತ್ಮೀಯರೊಬ್ಬರು ಮನೆ ಬಿಟ್ಟು ಹೋದಂತೆ ಅನ್ನಿಸಿತು. ಅಂದು ಸಾಯಂಕಾಲ ಉಪನ್ಯಾಸವಾದ ಮೇಲೆ ಅವರದ್ದು ಪೂಜೆ. ನಾವೆಲ್ಲರೂ ಹೋಗಿ ರುದ್ರಾಚಮೆ ಹೇಳಬೇಕು. ಏತನ್ಮಧ್ಯೆ ಬೆಳಗ್ಗೆ ಅವರು ನನ್ನಲ್ಲಿ ಮಾತನಾಡುವಾಗ ನನ್ನ ಫರ್ನೇಸ್ ವಿಷಯ, ಕೆಲಸದ ಬಗ್ಗೆ ಹೇಳಿದಾಗ ಈ ವಿಷಯದಲ್ಲಿ ಅವರ ಕುತೂಹಲವನ್ನು ಕಂಡು, ಇಷ್ಟವಿದ್ದರೆ ಫರ್ನೇಸನ್ನು ಬಂದು ನೋಡಬಹುದು. ರಾತ್ರಿ 10 ಗಂಟೆಗೆ ಟ್ಯಾಪಿಂಗ್ ಆಗುತ್ತದೆ. ಕರಗಿದ ಕಬ್ಬಿಣ ಹರಿಯುವುದನ್ನು ನೋಡಲು ಚೆನ್ನಾಗಿರುತ್ತದೆ ಎಂದು ಹೇಳಿದೆ. ಅದಕ್ಕೆ ಅವರು, ಸರಿ, ಇವತ್ತು ಹೋಗೋಣ. ನಾನು ಎಷ್ಟು ಹೊತ್ತಿಗೆ ಸಿದ್ಧವಾಗಬೇಕು ಎಂದರು.
9:45ಕ್ಕೆ ಸಿದ್ಧವಾಗಿದ್ದರೆ ಬಂದು ಕರೆದುಕೊಂಡು ಹೋಗುತ್ತೇನೆ ಎಂದು ಹೇಳಿ ಬಂದಿದ್ದೆ. ಅದು ಸ್ವಾಗತ ಸಮಿತಿಯವರಿಗೆಲ್ಲ ಗೊತ್ತಾಗಿದೆ. ಮಧ್ಯಾಹ್ನ ನಾನು ಅಧಿಕಾರಿಗಳಿಗೆ ಫೋನ್ ಮಾಡಿ ಎಲ್ಲ ಸಿದ್ಧತೆ ಮಾಡಿದ್ದೆ. ಆದರೆ ಸಾಯಂಕಾಲ ಸಮಿತಿಯ ಸದಸ್ಯರಲ್ಲೊಬ್ಬರಾದ ನಂಜುಂಡ ಘನಪಾಠಿಗಳು ಬಂದು, ಕುಮಾರಸ್ವಾಮಿ, ಸ್ವಾಗತ ಸಮಿತಿಯನ್ನೂ ಕೇಳದೆ ನೀವು ಹೀಗೆ ಗುರುಗಳ ಕಾರ್ಖಾನೆಯ ವೀಕ್ಷಣೆಗೆ ಏರ್ಪಾಡು ಮಾಡಿದ್ದು ತಪ್ಪು. ಅವರೆಲ್ಲರೂ ಬಹಳ ಕೋಪಿಸಿಕೊಂಡಿದ್ದಾರೆ ಎಂದು ಹೇಳಿದರು. ಇನ್ನೂ ಬಿಸಿ ರಕ್ತದ ವ್ಯವಹಾರ ಜ್ಞಾನ ಅಷ್ಟಾಗಿಲ್ಲದ ನಾನು, ಸರಿ, ಅವರಿಗೆ ಸಮ್ಮತಿ ಇಲ್ಲದಿದ್ದರೆ ಬೇಡವೇ ಬೇಡ, ಅವರು ಹೋಗುವುದನ್ನೇ ಕ್ಯಾನ್ಸಲ್ ಮಾಡಿಬಿಡುತ್ತೇನೆ ಎಂದು ಹೇಳಿ ಎಲ್ಲರಿಗೂ ಪುನಃ ಫೋನ್ ಮಾಡಿ ಗುರುಗಳ ಬರುವಿಕೆ ರದ್ದಾಗಿದೆ ಎಂದು ತಿಳಿಸಿಬಿಟ್ಟೆ. ಗುರುಗಳಿಗೆ ರಾತ್ರಿ ಪೂಜೆಗೆ ಹೋದಾಗ ತಿಳಿಸುವುದೆಂದು ತೆಪ್ಪನಾಗಿ ಬಿಟ್ಟೆ. ಮನೆಯಿಂದ ಆದಷ್ಟು ಬೇಗ ಗುರುಗಳ ಪೂಜೆಗೆ ಹೋಗಬೇಕೆಂಬ ಗಡಿಬಿಡಿಯಲ್ಲಿರುವ ನನಗೆ ಮನೆಯಲ್ಲಿ ಬಂದು ಇಳಿದುಕೊಂಡಿದ್ದ ಮಠದ ಯತಿಗಳೊಬ್ಬರು, ವಿದ್ವಾಂಸರೊಬ್ಬರು, ಇಬ್ಬರನ್ನೂ ಸತ್ಕರಿಸಿ ಕರೆದುಕೊಂಡು ಹೋಗುವ ಜವಾಬ್ದಾರಿ ಬೇರೆ ಇತ್ತು. ಅವರೋ ಬಡಪಟ್ಟಿಗೆ ಸಿದ್ಧರಾಗಲಿಲ್ಲ. ನನಗೆ ಹೊತ್ತಾಯಿತೆಂಬ ಚಡಪಡಿಕೆ. ಅವರು, ಅಯ್ಯೋ, ನಮಗೆ ಗೊತ್ತಿಲ್ಲವೇ, ಪೂಜೆ ಇಷ್ಟು ಬೇಗ ಆಗುವುದೆಂದರೇನು, ನಿಧಾನವಾಗಿ ಹೋಗೋಣ, ಏನೂ ಯೋಚನೆ ಇಲ್ಲ ಎಂದು ತಮ್ಮ ಪಾಡಿಗೆ ತಮ್ಮ ಅಹ್ನಿಕವನ್ನು ಮಾಡುತ್ತಲಿದ್ದರು. ಕೊನೆಗೆ ನಾನು ಸಹಿಸದೆ ನನ್ನ ಶಿಷ್ಯರನ್ನೆಲ್ಲ ಮುಂಚೆಯೇ ಕಳಿಸಿಬಿಟ್ಟೆ. ಆಮೇಲೆ ಇವರಿಬ್ಬರ ಸತ್ಕಾರ ಮುಗಿಸಿ ನಾನು ಹೋಗುವ ಹೊತ್ತಿಗೆ ಎಲ್ಲ ಮುಗಿದು ಪುರುಷ ಸೂಕ್ತದಲ್ಲಿ ಕೊನೆ ಭಾಗ ಹೇಳುತ್ತಿದ್ದರು. ಮನಸ್ಸಿಗೆ ಬಹಳ ಬೇಜಾರಾಯಿತು. ಗುರುಗಳು ಅಷ್ಟು ಬಗೆಯಲ್ಲಿ ಹೇಳಿದ್ದರೂ ನಾನು ಪಾಲಿಸಲಾಗಲಿಲ್ಲವಲ್ಲ ಎಂಬುದು ಕೊರೆಯಲು ಆರಂಭವಾಯಿತು. ಗುರುಗಳೋ ಎಲ್ಲವನ್ನೂ ಶೀಘ್ರವಾಗಿ ಮುಗಿಸುತ್ತಿದ್ದಾರೆ. 9:30ಕ್ಕೆ ಸರಿಯಾಗಿ ಮುಗಿಸಿಬಿಟ್ಟು ಕೆಳಕ್ಕಿಳಿದರು. ಓಹೋ, ಕಾರ್ಖಾನೆಗೆ 9:45ಕ್ಕೆ ಹೊರಡಬೇಕೆಂದು ಇಷ್ಟು ಚುರುಕಾಗಿದ್ದಾರೆ ಎಂದುಕೊಂಡ ನಾನು ಹೋಗುವುದು ರದ್ದಾಗಿದೆ ಎಂದು ತಿಳಿಸುವುದು ಹೇಗೆಂದು ಒದ್ದಾಡುತ್ತಿದ್ದೆ. ಆ ಜನಜಂಗುಳಿಯಲ್ಲಿ ಗುರುಗಳ ಹತ್ತಿರ ಹೋಗುವುದು ದುಸ್ಸಾಧ್ಯವಾಗಿತ್ತು. ಕೊನೆಗೆ ಸರ್ತಿಯವನಿಗೆ ವಿಷಯ ತಿಳಿಸಿ, ಗುರುಗಳು ಕೇಳಿದರೆ ಕಾರ್ಖಾನೆಗೆ ಹೋಗುವ ಕಾರ್ಯಕ್ರಮ ರದ್ದಾಗಿದೆ ಎಂದು ಕುಮಾರಸ್ವಾಮಿಗಳು ಹೇಳಿದರು ಎಂದು ತಿಳಿಸಿಬಿಡು ಎಂದು ಹೇಳಿ ನನ್ನ ಪಾಡಿಗೆ ನಾನು ಮನೆಗೆ ಹೋಗಿ ಮಲಗಿಬಿಟ್ಟೆ. ಆದರೆ ರಾತ್ರಿಯೆಲ್ಲ ನಿದ್ರೆ ಬರಲಿಲ್ಲ. ಗುರುಗಳು ಅಷ್ಟು ಖುಷಿಯಿಂದ ಬರುತ್ತೇನೆ ಎಂದು ಹೇಳಿದ್ದನ್ನು ನನ್ನ ಮುಂಗೋಪದಲ್ಲಿ ಕ್ಯಾನ್ಸಲ್ ಮಾಡಿಬಿಟ್ಟನಲ್ಲ ಎಂಬ ವ್ಯಥೆ ಕಾಡುತ್ತಿತ್ತು. ಈ ವಿಷಯವನ್ನು ಗುರುಗಳ ಹತ್ತಿರ ನಿವೇದಿಸಿ ಕ್ಷಮಾಯಾಚನೆ ಮಾಡಬೇಕೆಂದು ನಿಶ್ಚಯಿಸಿ ಫೋನ್ ಮಾಡಿ ಒಂದು ದಿವಸ ರಜಾ ಹಾಕಿ ಅವರು ಇಳಿದುಕೊಂಡಿದ್ದ ಬಿಡಾರಕ್ಕೆ ಹೋದೆ. ಹೋಗುತ್ತಿದ್ದ ಹಾಗೇ ಅವರ ಪರಿವಾರದವರು ನನ್ನ ಮೇಲೆ ಬಿದ್ದರು. ಏನು ಕುಮಾರಸ್ವಾಮಿಗಳೇ, ಇಂಥ ಕೆಲಸ ಮಾಡಿಬಿಟ್ರಿ. ನಿನ್ನೆ ರಾತ್ರಿ ಗುರುಗಳು 9:45ಗೆ ಸರಿಯಾಗಿ ಕುಮಾರಸ್ವಾಮಿಗಳನ್ನು ಕರೆಯೋ, ಕಾರ್ಖಾನೆಗೆ ಹೋಗಬೇಕು ಎಂದು ಹೇಳಿದರು. ನಾವು ಹುಡುಕಿದರೆ ನೀವು ಇರಲೇ ಇಲ್ಲ. ಆಗ ಅವರು ನಿರಾಶೆಯಿಂದ, ನಾವು ಹೋಗಬಾರದಂಥ ಜಾಗವೇನಪ್ಪ ಅದು, ಯಾಕೆ ರದ್ದುಗೊಳಿಸಿದರು, ಹೋಗಲಿ ಬಿಡಿ ಎಂದು ಸುಮ್ಮನಾಗಿ ಬಿಟ್ಟರು. ನಮಗೆಲ್ಲ ಬಹಳ ಕೆಡುಕೆನಿಸಿತು. ನೀವು ಹೀಗೆ ಮಾಡಬಾರದಾಗಿತ್ತು ಎಂದು ನನ್ನನ್ನು ಬಹಳ ಆಕ್ಷೇಪಿಸಿದರು. ನನಗೇನೂ ತೋಚಲಿಲ್ಲ. ಗುರುಗಳ ಹತ್ತಿರ ಹೋಗಿ ಕ್ಷಮಾಪಣೆ ಕೇಳಿಕೊಳ್ಳೋಣವೆಂದರೆ ಆ ಜನಗಳ ಕೂಟದಲ್ಲಿ ನಾನು ಅವರ ಹತ್ತಿರ ಹೋಗಲೂ ಸಾಧ್ಯವಿರಲಿಲ್ಲ. ಆಗ ರಾಮಸ್ವಾಮಿ ಅವಧಾನಿಗಳು, ಕುಮಾರಸ್ವಾಮಿಗಳೇ, ಈಗ ನೀವು ಅವರ ಹತ್ತಿರ ಹೋಗಲಾಗುವುದಿಲ್ಲ. ಇವತ್ತು ಅವರು ಪೇಪರ್ ಟೌನಿಗೆ ಹೋಗುತ್ತಿದ್ದಾರೆ. ಕಾರ್ತಿಕ ಸೋಮವಾರ ಮಧ್ಯಾಹ್ನದ ಪೂಜೆ ಅವರೇ ಮಾಡುತ್ತಾರೆ. ನೀವು ಸ್ಪೆಷಲ್ ಇಂಟರ್ವ್ಯೂ ತೆಗೆದುಕೊಂಡು ಅವರಿಗೆ ಹೇಳಿ ಇವತ್ತಾದರೂ ಕರೆದುಕೊಂಡು ಹೋಗಿ ತೋರಿಸಬೇಕು ಎಂದರು. ನನಗೆ ಈ ಸ್ಪೆಷಲ್ ಇಂಟರ್ವ್ಯೂ ಅದೆಲ್ಲ ಗೊತ್ತಿಲ್ಲ. ಅದೂ ಅಲ್ಲದೆ ಗುರುಗಳು ಇವತ್ತು ಸಾಯಂಕಾಲವೇ ಊರು ಬಿಟ್ಟು ಹೊರಡುತ್ತಿದ್ದಾರೆ. ನಾನು ಹೇಗೆ ಏರ್ಪಾಡು ಮಾಡಲಿ ಎಂದೇ ನಿಸ್ಸಹಾಯಕನಾಗಿ. ಆಗ ಅವಧಾನಿಗಳು, ಏನೂ ಯೋಚಿಸಬೇಡಿ, ನಾನು ಸರ್ತಿಯವನಿಗೆ ಹೇಳಿರುತ್ತೇನೆ. ಅವರು ಮಧ್ಯಾಹ್ನ ಸ್ನಾನ ಮಾಡಿಕೊಂಡು ಹೊರಕ್ಕೆ ಬರುವಾಗ ಅಲ್ಲಿದ್ದು ಅವರನ್ನು ಕಾರ್ಖಾನೆ ವೀಕ್ಷಣೆಗೆ ಇವತ್ತು ಬರುವಂತೆ ಪ್ರಾರ್ಥಿಸಿ ಎಂದರು. ಸಮಾಧಾನವಾಯಿತು. ಮನೆಗೆ ಬಂದೆ. ನನ್ನ ಶಿಷ್ಯರೆಲ್ಲರಿಗೂ ಫೋನ್ ಮಾಡಿ ಮಧ್ಯಾಹ್ನ ಅರ್ಧ ದಿನ ರಜಾ ತೆಗೆದುಕೊಂಡು ಪೇಪರ್ ಟೌನ್ಗೆ ಗುರುಗಳು ಮಾಡುವ ಕಾರ್ತಿಕ ಸೋಮವಾರದ ಪೂಜೆಗೆ ಬರಬೇಕೆಂದು ಹೇಳಿಬಿಟ್ಟೆ. ನಾನೂ ಸಿದ್ಧನಾಗಿ 12 ಗಂಟೆ ಹೊತ್ತಿಗೆ ಪೇಪರ್ ಟೌನ್ ತಲುಪಿದೆ. ಅಲ್ಲಿ ಗುರುಗಳ ಬಿಡಾರಕ್ಕೆ ಹೋದಾಗ ಸರ್ತಿಯವನು ನನ್ನನ್ನು ಗುರುಗಳು ಸ್ನಾನ ಮಾಡುತ್ತಿದ್ದ ಬಚ್ಚಲು ಮನೆ ಪಕ್ಕದಲ್ಲಿದ್ದ ಕೊಠಡಿಯಲ್ಲಿ ನಿಲ್ಲಲು ಹೇಳಿದನು. ಗುರುಗಳು ಸ್ನಾನ ಮಾಡಿಕೊಂಡು ಹೊರಗೆ ಬಂದರು. ನಮಸ್ಕರಿಸಿದೆ. ಅವರು ನಗುತ್ತಾ, ಗುರುಗಳು, ಯಾಕ್ರೀ ನಿನ್ನೆ ಹಾಗೆ ಮಾಡಿಬಿಟ್ರಿ ಎಂದರು. ನನ್ನಿಂದ ಅಚಾತುರ್ಯವಾಯಿತು. ಕಮಿಟಿಯವರು ಆಕ್ಷೇಪಿಸಿದ್ದರಿಂದ ಬೇಜಾರು ಮಾಡಿಕೊಂಡು ತಮ್ಮ ಕಾರ್ಯಕ್ರಮವನ್ನೇ ರದ್ದು ಮಾಡಿಬಿಟ್ಟೆ. ಗುರುಗಳು, ಅಲ್ರೀ, ಮಠದಲ್ಲಿ
ನಾನು ಸಿಬ್ಬಂದಿಯವರ ಮಾತಿಗೆ ಬದ್ಧನಾಗಿದ್ದೇನೆ. ಇಲ್ಲಿ ಕಮಿಟಿಯವರಿಗೂ ನಾನು ಬದ್ಧನೇನಪ್ಪಾ. ನೀವು ಬನ್ನಿ ಎಂದು ಹೇಳಿದಿರಿ, ನಾನು ಬರುತ್ತೇನೆಂದು ಹೇಳಿದೆ, ಮುಗಿಯಿತು. ಇಲ್ಲಿ ಕಮಿಟಿ ಮಧ್ಯೆ ಏಕೆ ಬೇಕು? ನಾನು ಏನೋ ತಿಳಿಯಲಿಲ್ಲ. ಯೌವನದ ಅವಿವೇಕ. ಗುರುಗಳು: ಏನ್ರೀ, ವ್ಯವಹಾರದಲ್ಲಿ ನೀವು ಶುದ್ಧ ವೈದಿಕರೇ ಆಗಿಬಿಟ್ಟಿರಲ್ರೀ. ಗಟ್ಟಿಯಾಗಿ ನಕ್ಕರು. ನಾನು: ಗುರುಗಳು, ಇವತ್ತಾದರೂ ಕಾರ್ಖಾನೆಗೆ ಬಂದು ನೋಡಬೇಕು. ಗುರುಗಳು: ಅವಶ್ಯವಾಗಿ ಬರುತ್ತೇನೆ. ನೀವು ಬಾ ಅಂತ ಹೇಳಿದ ಮೇಲೆ ನನ್ನ ಅಭ್ಯಂತರವೇನಿಲ್ಲ. ಆದರೆ ನಿನ್ನೆ ಹಾಗೆ ಮಾತ್ರ ಮಾಡಬೇಡಿ. ಪುನಃ ನಕ್ಕರು. ಆಮೇಲೆ ಹೃದಯದಲ್ಲಿ ಚರಿತಾರ್ಥತೆಯ ಭಾವನೆಯನ್ನು ತುಂಬಿಕೊಂಡು ಗುರುಗಳ ಪೂಜೆಗೆ ಹೋದೆ. ನನ್ನ ಶಿಷ್ಯರೆಲ್ಲರೂ ಬಂದಿದ್ದರು. ಸುಮಾರು 30 ಜನ ಇದ್ದೆವು. ಅವತ್ತಿಗೆ ಸರಿಯಾಗಿ ಏನೋ ಕಾರಣದಿಂದ ಮಠದ ವೈದಿಕರು ಯಾರೂ ಇರಲಿಲ್ಲ. ನನಗೆ ಮಠದ ಸಂಪ್ರದಾಯಗಳೂ ಗೊತ್ತಿರಲಿಲ್ಲ. ಕೊನೆಗೆ ಗುರುಗಳೇ ಮಂತ್ರಗಳನ್ನು ಆರಂಭಿಸಿಕೊಡುತ್ತಿದ್ದರು. ಅವರ ಕಂಠ ಬಹಳ ಮೇಲೆ. ಅವರು ಆರಂಭಿಸಿದರೆ ನಮಗೆ ಅವರ ಜೊತೆಯಲ್ಲಿ ಹೇಳುವುದು ಅಸಾಧ್ಯವೇ ಆಗಿತ್ತು. ಆದ್ದರಿಂದ ಅವರು ಆರಂಭಿಸಿಕೊಟ್ಟ ತಕ್ಷಣ ನಮ್ಮ ಸಹಜವಾದ ಕಂಠದಲ್ಲಿ ನಾವೇ ಆರಂಭಿಸಿ ಹೇಳುತ್ತಿದ್ದೆವು. ಅವರು ನಕ್ಕು ಸುಮ್ಮನಾಗಿ ಬಿಟ್ಟರು. ರುದ್ರ ಮುಗಿಯಿತು. ಚಮಕ ಪ್ರಶ್ನೆ ಆರಂಭಿಸಿದೆವು. 30 ಜನವೂ ಒಂದೇ ಕಂಠದಲ್ಲಿ ಒಂದೇ ವೇಗದಲ್ಲಿ ಖುರಪುಟದ ಧ್ವನಿಯಂತೆ ಹೇಳುತ್ತಿದ್ದ ಚಮೆಯನ್ನು ಕೇಳುತ್ತಾ ಗುರುಗಳು ಮೈಮರೆತು ಅಭಿಷೇಕ ಮಾಡುತ್ತಿದ್ದ ಕಲಶವನ್ನು ನಿಶ್ಚಲವಾಗಿ ಹಿಡಿದುಕೊಂಡು ಆನಂದವಾಗಿ ಕಣ್ಣು ಮುಚ್ಚಿ ಕುಳಿತುಬಿಟ್ಟರು. ಕಲಶದಲ್ಲಿ ತೀರ್ಥ ಮುಗಿದು ಹೋಯಿತು. ಅವರಿಗೆ ಅದರ ಅರಿವೇ ಇಲ್ಲ. ನಾನು ನೋಡಿದರೂ ಹೇಳಲು ಹೋಗಲಿಲ್ಲ. ಚಮಕ ಮುಗಿದು ಇಡಾ ದೇವಹೂಹು ಎಂದು ಆರಂಭಿಸಿದಾಗಲೇ ಅವರು ಕಣ್ಣು ಬಿಟ್ಟದ್ದು. ನೋಡಿದರೆ ತೀರ್ಥವೇ ಇಲ್ಲ. ನನ್ನನ್ನು ನೋಡಿ ನಕ್ಕು ಪುನಃ ತೀರ್ಥ ತುಂಬಿದರು. ಹೀಗೆ ಮಹಾನಾರಾಯಣೋಪನಿಷತ್ತಿನ ಕೆಲವು ಭಾಗಗಳು ಎಲ್ಲ ಹೇಳಿ ಪೂಜೆ ಮುಗಿಯುವ ಹೊತ್ತಿಗೆ 2:15 ಅಷ್ಟು ಹೊತ್ತಿಗೆ ನಾನು ಕಾರ್ಖಾನೆಯ ಮೇಲಧಿಕಾರಿಗಳಿಗೆ ಹೇಳಿ ಗುರುಗಳ ಭೇಟಿಗೆ ಏರ್ಪಡಿಸಬೇಕೆಂದು ಪ್ರಾರ್ಥಿಸಿದ್ದೆ. ಅವರು ಸೆಕ್ಯೂರಿಟಿ ಜೀಪೊಂದನ್ನು ಕಳಿಸುತ್ತೇವೆಂದು ಸಮಯಕ್ಕೆ ಸರಿಯಾಗಿ ತಿಳಿಸಬೇಕೆಂದು ಹೇಳಿದ್ದರು. ಎಷ್ಟು ಹೊತ್ತಿಗೆ ಹೊರಡುವುದು ಎಂಬುದು ನನಗೇ ಗೊತ್ತಾಗಲಿಲ್ಲ. ಯಾರನ್ನು ಕೇಳಲಿ? ಕಮಿಟಿಯವರನ್ನು ಕೇಳಿದೆ. ಅವರು ನಮಗೆ ಅದೆಲ್ಲ ಗೊತ್ತಿಲ್ಲ, ಏರ್ಪಡಿಸಿರುವವರು ನೀವೇ ಏನಾದರೂ ಮಾಡಿಕೊಳ್ಳಿ ಎಂದು ಬಿಟ್ಟರು. ಕೊನೆಗೆ ಅನ್ಯ ಮಾರ್ಗ ತೋರದೆ ಗುರುಗಳನ್ನೇ ಕೇಳುವುದು ಎಂದುಕೊಂಡೆ. ಅವರ ಬಿಡಾರದ ಕಡೆಗೆ ಹೋಗುತ್ತಿದ್ದವರ ಹಿಂದೆ ಓಡಿದೆ. ಓಡಿ ಬರುತ್ತಿರುವ ನನ್ನನ್ನು ಕಂಡು ನಿಂತು ಏನಪ್ಪಾ ಎಂದು ಕೇಳಿದರು. ಕಾರ್ಖಾನೆ ನೋಡಲು ಎಷ್ಟು ಹೊತ್ತಿಗೆ ಹೊರಡುವುದು ಎನ್ನುವುದು ತಿಳಿಯಲಿಲ್ಲ ಎಂದೆ. ತತ್ಕ್ಷಣ ಈಗೆಷ್ಟರಿ ಗಂಟೆ ಎಂದು ಕೇಳಿದರು. 3 ಗಂಟೆ ಎಂದು ಹೇಳಿದೆ. 1 ನಿಮಿಷ ಯೋಚಿಸಿ, ನನ್ನ ಭಿಕ್ಷೆ ಹೆಚ್ಚು ವೇಳೆ ತೆಗೆದುಕೊಳ್ಳುವುದಿಲ್ಲ, ಆದರೆ ಪರಿವಾರದವರು ಸಿದ್ಧರಾಗಬೇಕು. 3/4 ಗಂಟೆ ಆಗಬಹುದು. ನೀವು 3:45 ಬನ್ನಿ, ಹೊರಟು ಬಿಡೋಣ ಎಂದರು. ನಾನು ವಾಪಸ್ಸು ತಿರುಗಿದಾಗ ಪುನಃ ಚಪ್ಪಾಳೆ ಹೊಡೆದು ಕರೆದರು. ಕುಮಾರಸ್ವಾಮಿ, 3:45 ಅಂದರೆ 3:45 ಅಂದರು. ಅಪ್ಪಣೆ ಅಂತ ಹೇಳಿ ಹೊರಟೆ. ಅವತ್ತು ಎಲ್ಲರಿಗೂ ಪೇಪರ್ ಟೌನ್ನಲ್ಲಿಯೇ ಭೋಜನಕ್ಕೆ ಏರ್ಪಾಟು ಮಾಡಿದರು. ನಾನು ಇನ್ನು ಅಲ್ಲಿ ಕೂತರೆ ಹೊತ್ತಾಗುತ್ತೆ ಎಂದುಕೊಂಡು ಆ ಗುಂಪಿನಲ್ಲಿ ಹೇಗೋ ಮನೆಯವರನ್ನು ಹುಡುಕಿ ಬೀಗದ ಕೈ ತೆಗೆದುಕೊಂಡು ಮನೆಗೆ ಓಡಿದೆ. ಬೆಳಗ್ಗೆ ದೇವರ ನೈವೇದ್ಯಕ್ಕೆ ಮಾಡಿದ್ದ ಅನ್ನಕ್ಕೆ ಮೊಸರು ಹಾಕಿಕೊಂಡು ಸ್ವಲ್ಪ ಊಟ ಮಾಡಿದೆ. ಕೃತಾರ್ಥನಾದನೆಂಬ ತೃಪ್ತಿಯಿಂದ ಹೊಟ್ಟೆ ತುಂಬಿತ್ತು. ಬೇಗ ಹೊರಡಲು ಸಿದ್ಧನಾಗುತ್ತಿದ್ದಾಗ ಯಾವ ವೇಷದಲ್ಲಿ ಹೋಗಬೇಕು ಎಂಬ ಜಿಜ್ಞಾಸೆ ಬಂತು. ವಿಚಾರ ಮಾಡಲು ಯಾರೂ ಇಲ್ಲ. ಕೊನೆಗೆ ನಾನೇ ನಿಶ್ಚಯ ಮಾಡಿ, ಗುರುಗಳು ನನ್ನ ವೈದಿಕ ವೇಷ ನೋಡಿದ್ದಾರೆ, ಇವತ್ತು ನನ್ನ ಕಾರ್ಖಾನೆಯ ವೇಷವನ್ನೂ ನೋಡಲಿ ಎಂದು ನಿಶ್ಚಯ ಮಾಡಿ ಪ್ಯಾಂಟು ಶರ್ಟುಗಳನ್ನು ಹಾಕಿಕೊಂಡು ಸೈಕಲ್ ತೆಗೆದುಕೊಂಡು ಹೊರಟೆ. ಬಿಡಾರದಲ್ಲಿ ಬಂದು ಇಳಿಯುವ ಹೊತ್ತಿಗೆ ಸರಿಯಾಗಿ 3:42 ಆಗಿತ್ತು. ಆಗಲೇ ಸರ್ತಿಯವನು ಹೊರಗೆ ಬಂದು, ಕುಮಾರಸ್ವಾಮಿಗಳು ಬಂದ್ರಾ ನೋಡು ಅಂತ ಗುರುಗಳು ಕಳಿಸಿದ್ದಾರೆ ಅಂದ. ಗುರುಗಳ ಸಮಯ ಪಾಲನಾ ಪ್ರಜ್ಞೆಯನ್ನು ಕಂಡು ಮೂಕನಾದೆ. ಬಂದಿದ್ದಾರೆ ಅಂತ ಹೇಳಪ್ಪ ಎಂದು ಹೇಳಿ ಅವನ ಹಿಂದೆಯೇ ಹೋದೆ. ಗುರುಗಳು ದೊಡ್ಡ ಹಾಲ್ನಲ್ಲಿ ಏಕಾಂಗಿಯಾಗಿ ಗೋಡೆ ಒರಗಿಕೊಂಡು ಕೂತಿದ್ದರು. ನಮಸ್ಕಾರ ಮಾಡಿ ಕೂತೆ. ಅವರು ತಲೆಯನ್ನು ಗೋಡೆಗೆ ಆನಿಸಿಕೊಂಡು ಆಡಿಸುತ್ತಾ, ಕುಮಾರಸ್ವಾಮಿ, ಇವತ್ತು ಬಹಳ ಸಂತೋಷವಾಯಿತಪ್ಪ ಅಂದರು. ಹಾಗೆಯೇ ಮುಂದುವರಿಸಿ ಗುರುಗಳು, ಕುಮಾರಸ್ವಾಮಿ, ನಾನೂ ಅನೇಕ ವರ್ಷಗಳಿಂದ ಆಂಧ್ರ, ತಮಿಳುನಾಡು, ಕರ್ನಾಟಕ ಎಲ್ಲ ಕಡೆಯಲ್ಲಿಯೂ ಸಂಚರಿಸಿ ವೇದ ವಿದ್ಯೆಗೆ ಪ್ರೋತ್ಸಾಹ ಕೊಡಬೇಕೆಂದು ಅಲ್ಲಲ್ಲಿಯೇ ಈ ರೀತಿ ವೇದ ಪಾಠ ಕಲಿತುಕೊಳ್ಳಲು ಅನುಕೂಲವಾಗುವಂತೆ ಏರ್ಪಡಿಸಲು ಪ್ರಯತ್ನಪಟ್ಟೆ. ಆದರೆ ಸಮಾಧಾನ ಆಗಲಿಲ್ಲ. ಇವತ್ತು ನೀವು ನಿಮ್ಮ ಶಿಷ್ಯರು ವೇದವನ್ನು ಹೇಳಿದ ರೀತಿ, ಅವರು ಆಚಾರವಂತರಾಗಿ ಇರುವ ರೀತಿ, ಅವರ ವೇಷಭೂಷಣಗಳು ಎಲ್ಲವನ್ನೂ ಕಂಡು ಬಹಳ ಸಂತೋಷವಾಯಿತಪ್ಪ. ನಾನು ಮಾಡಲು ಸಾಧ್ಯವಾಗದಿದ್ದ ಕೆಲಸವನ್ನು ನೀವು ಮಾಡಿದ್ದೀರಿ ಕಣ್ರೀ. ನಾನು ಸಂಕೋಚ ನಾಚಿಕೆಗಳಿಂದ ಹಿಂಡಿ ಹೋಗಿ ನನ್ನ ಬಗ್ಗೆ
ಅಷ್ಟು ದೊಡ್ಡ ಮಾತನ್ನು ತಾವು ಹೇಳಬಾರದು. ಗುರುಗಳು: ಅಯ್ಯೋ, ನೀವು ಮಾಡಿದ್ದೀರಿ ಕಣ್ರಿ, ಮಾಡಿದ್ದನ್ನು ಹೇಳ್ತಾ ಇದ್ದೇನೆ ಎಂದು ತುಂಬು ಹೃದಯದಿಂದ ಅಭಿಮಾನಪೂರ್ವಕವಾಗಿ ಹೇಳಿದರು. ತತ್ಕ್ಷಣ ಬಹಳ ದಿನಗಳಿಂದ ಕಾಡುತ್ತಿದ್ದ 2 ಸಂದೇಹಗಳನ್ನು ಅವರ ಮುಂದಿಟ್ಟೆ. ನಾನು ಯಾವಾಗಲೂ ಸಾಯಂಕಾಲ ಸಂಧ್ಯಾವಂದನೆಯಾದ ಮೇಲೆ ಪಾಠ ಹೇಳುತ್ತಿದ್ದೆ. ಅನೇಕ ಶಿಷ್ಟರು, ನನ್ನ ಪೂಜ್ಯರು ಇದಕ್ಕೆ ಆಕ್ಷೇಪಿಸಿದ್ದರು. ಸಾಮಾನ್ಯವಾಗಿ ರುದ್ರ ಉಪನಿಷತ್ತುಗಳನ್ನು ರಾತ್ರಿ ಹೊತ್ತು ಪಾಠ ಹೇಳುವ ಸಂಪ್ರದಾಯವಿಲ್ಲ. ಅವು ಬ್ರಹ್ಮವಿದ್ಯೆ, ಸಾಯಂಕಾಲ ಮಡಿ ಸರಿಯಾಗಿರುವುದಿಲ್ಲ ಎಂದು ಅಭಿಪ್ರಾಯ. ಆದರೆ ನನಗಾಗಲಿ ನನ್ನ ಶಿಷ್ಯರಿಗಾಗಲಿ ಬೆಳಗ್ಗೆ ಯಾರಿಗೂ ಪುರುಸೊತ್ತಾಗುತ್ತಿರಲಿಲ್ಲ. ಎಲ್ಲ ಮುಗಿಸಿಕೊಂಡು ಬೆಳಗ್ಗೆ 7 ಗಂಟೆಗೇ ಹೋಗಬೇಕು. ನಿತ್ಯದ ಕಾರ್ಯಗಳಿಗೇ ಅವಸರವಾಗುತ್ತಿತ್ತು. ಇನ್ನು ವೇದ ಪಾಠ ಮಾಡುವುದು ಹೇಗೆ? ಆದ್ದರಿಂದ ಏನು ದೋಷ ಬಂದರೂ ಚಿಂತೆಯಿಲ್ಲ. ಅದಕ್ಕೋಸ್ಕರ ವೇದ ಹೇಳಿಕೊಡುವುದನ್ನು ನಿಲ್ಲಿಸಬಾರದೆಂದು ನಾನೇ ನಿಶ್ಚಯ ಮಾಡಿ ಆರಂಭಿಸಿದ್ದೆ. 2ನೆಯದಾಗಿ, ನನ್ನ ಶಿಷ್ಯರೆಲ್ಲ ಕ್ರಾಪ್ ಬಿಟ್ಟವರೇ. ಆಮೇಲೆ 3-4 ಜನ ಶಿಖೆ ಬಿಟ್ಟರು ಎನ್ನುವುದು ಸಂತೋಷದ ವಿಷಯ. ಕ್ರಾಪ್ ಬಿಟ್ಟವರಿಗೆ ವೇದ ಹೇಳಿಕೊಡುವ ಸಂಪ್ರದಾಯವಿರಲಿಲ್ಲ. ಅದನ್ನೂ ನಾನು ಲೆಕ್ಕಿಸದೆ ಈ ಕಾಲದಲ್ಲಿ ಶಿಖಾ ನಿಯಮವನ್ನು ಹಾಕಿಬಿಟ್ಟರೆ ಯಾರೂ ಕಲಿಯುವುದೇ ಇಲ್ಲ ಎಂದು ಯೋಚಿಸಿ ಆ ಸಂಪ್ರದಾಯವನ್ನೂ ಉಲ್ಲಂಘಿಸಿ ಪಾಠ ಹೇಳಿಕೊಡುತ್ತಿದ್ದೆ. ಇದರಿಂದಲೂ ಕೆಲವು ಶಿಷ್ಟರ ಆಕ್ಷೇಪಣೆಗೆ ಗುರಿಯಾಗಿದ್ದೆ. ಇವೆರಡೂ ನನ್ನ ಮನಸ್ಸಿನಲ್ಲಿ ಕೊರೆಯುತ್ತಲೇ ಇದ್ದವು. ಅವುಗಳನ್ನು ಗುರುಗಳ ಮುಂದೆ ಇಟ್ಟೆ. ಅವರು: ಕುಮಾರಸ್ವಾಮಿ, ವ್ಯಾಖ್ಯಾನ ಪೀಠದಲ್ಲಿ ಕೂತು ಹೇಳುತ್ತಿದ್ದೇನೆ ಕಣ್ರಿ, ಶ್ರದ್ಧಾಭಕ್ತಿಯಿಂದ ವೇದವನ್ನು ಕಲಿಯಬೇಕು ಅಂತ ಯಾರು ಬಂದರೂ ಹೇಳಿಕೊಡಿಪ್ಪ. ಅವರಿಗೆ ಶಿಖೆ ಇರಲಿ ಇಲ್ಲದಿರಲಿ, ಜನಿವಾರ ಇರಲಿ ಇಲ್ಲದೆ ಹೋಗಲಿ, ರಾತ್ರಿ 12 ಗಂಟೆ 1 ಗಂಟೆಗೆ ಬರಲಿ, ಚಿಂತೆಯಲ್ಲ, ಹೇಳಿಕೊಡಿ. ನಾನು ಹೇಳುತ್ತಿದ್ದೇನೆ, ಧೈರ್ಯವಾಗಿ ನಿಮ್ಮ ಕೆಲಸ ಮಾಡಿ ಎಂದು ನಿಷ್ಕೃಷ್ಟವಾದ ಆಶ್ವಾಸನೆ ಕೊಟ್ಟುಬಿಟ್ಟರು. ನನಗೆ ಪರಮಾನಂದವಾಯಿತು. ಇದನ್ನೇ ತೈತ್ತಿರೀಯ ಅರಣ್ಯಕದಲ್ಲಿ ಬ್ರಹ್ಮಯಜ್ಞ ಪ್ರಕರಣದಲ್ಲಿ ಅಂಗಲೋಪವಾಗುತ್ತದೆಂದು ಹೇಳಿ ಪ್ರಧಾನಕ್ಕೆ ಲೋಪ ಮಾಡಬಾರದೆಂಬ ಅದ್ಭುತವಾದ ನ್ಯಾಯವನ್ನು ಶ್ರುತಿಮಾತೆಯು ಅನೇಕ ಮಾತುಗಳಲ್ಲಿ ಹೇಳಿದ್ದಾಳೆ. ಇದೇ ನಮ್ಮ ಸಂಸ್ಕೃತಿಯ ಔದಾರ್ಯ. ಹೊರಡಲು ಹೊತ್ತಾಗಿತ್ತು. ಗುರುಗಳು ಚಪ್ಪಾಳೆ ತಟ್ಟಿ ಸರ್ತಿಯವರನ್ನು ಕರೆದರು. ಅವರು ಗುರುಗಳು ಹೊದೆಯುವ ಒಂದು ಕಾವಿವಸ್ತ್ರವನ್ನು ತಂದರು, ಶೇಷವಸ್ತ್ರ. ಅದನ್ನು ಕೈಯಲ್ಲಿ ಹಿಡಿದುಕೊಂಡು ಗುರುಗಳು ನನ್ನ ಕಡೆಗೆ ತಿರುಗಿ: ಕುಮಾರಸ್ವಾಮಿ, ನಿನ್ನನ್ನು ಆಶೀರ್ವದಿಸುವ ಯೋಗ್ಯತೆ ನನಗಿಲ್ಲ. ಈಗೋ ನನ್ನ ಜ್ಞಾಪಕಾರ್ಥವಾಗಿ ಇದನ್ನು ನಿನಗೆ ಕೊಡುತ್ತಿದ್ದೇನೆ ಎಂದು ಹೇಳಿ ನನಗೆ ಕೊಡಲು ಮುಂದೆ ಬಂದರು. ಅವರ ಮಾತುಗಳನ್ನು ಕೇಳಿ ಸ್ತಂಭಿತನಾಗಿದ್ದೆ. ಅವರು ಕೊಡುವ ವಸ್ತ್ರವನ್ನು ಪ್ಯಾಂಟು ಶರ್ಟು ಧಾರಿಯಾದ ನಾನು ಹೇಗೆ ತೆಗೆದುಕೊಳ್ಳಲಿ ಎಂದು ಯೋಚಿಸಿ, ನಾನು ಈ ವೇಷದಲ್ಲಿದ್ದೇನೆ, ಹೇಗೆ ತೆಗೆದುಕೊಳ್ಳಲಿ ಅಂದೆ. ತಕ್ಷಣ ಅವರು ನನ್ನ ಕೈ ಹಿಡಿದು: ನೀವು ಯಾವ ವೇಷದಲ್ಲಿದ್ದರೂ ಪವಿತ್ರ ಕಣ್ರಿ, ಬನ್ರಿ ಎಂದು ನನ್ನ ಕೈಗಳನ್ನು ಹಿಡಿದು ವಸ್ತ್ರವನ್ನು ಕೊಟ್ಟುಬಿಟ್ಟರು. ಅವರ ಸ್ಪರ್ಶವು ವಿದ್ಯುತ್ ಸ್ಪರ್ಶವಾದಂತಾಯಿತು. ರೋಮಾಂಚಿತನಾದೆ. ಕಂಠ ಗದ್ಗದವಾಯಿತು. ಕಣ್ಣಿನಲ್ಲಿ ಆನಂದ ಬಾಷ್ಪಗಳು. ಇವತ್ತಿಗೂ ಆ ದೃಶ್ಯವನ್ನೂ ಅನುಭವವನ್ನೂ ನೆನೆಸಿಕೊಂಡರೆ ಪುಲಕಾಂಕಿತನಾಗುತ್ತೇನೆ. ಅಪ್ರಯತ್ನವಾಗಿ ಕಣ್ಣು ನೀರು ತುಂಬುತ್ತದೆ, ಕಂಠ ಗದ್ಗದಿತವಾಗುತ್ತದೆ. ಪೂಜ್ಯ ಶ್ರೀ ಶಂಕರ ಭಗವತ್ಪಾದರು ಸ್ಥಾಪಿಸಿದ ವ್ಯಾಖ್ಯಾನ ಸಿಂಹಾಸನದಲ್ಲಿ ಕುಳಿತು ರಾರಾಜಿಸುತ್ತಿರುವ ಜಗದ್ಗುರುಗಳಲ್ಲಿ ಯಃಕಶ್ಚಿತ್ ವ್ಯಕ್ತಿಯಾದ ನಾನೆಲ್ಲಿ? ಹಿರಿಯರ ಪುಣ್ಯಬಲ, ದೈವಾನುಗ್ರಹ ಎರಡೂ ಸೇರಿ ಜಗದ್ಗುರುಗಳ ಕೃಪೆಗೆ ಪಾತ್ರನಾದೆ. ಜನ್ಮ ಸಾರ್ಥಕವಾಯಿತು ಎಂದೆನಿಸಿತು. ಗುರುಗಳು ನನಗೆ ಮುಂದೆ ಮಾತನಾಡಲು ಅವಕಾಶ ಕೊಡದೆ ಸರ್ತಿಯವನನ್ನು ಕರೆದು, ಇದನ್ನು ಕುಮಾರಸ್ವಾಮಿಗಳ ಮನೆಗೆ ಗುಟ್ಟಾಗಿ ತಲುಪಿಸಿಬಿಡು, ಬೇರೆ ಯಾರಾದರೂ ನೋಡಿದರೆ ಹೊಟ್ಟೆ ಕಿಚ್ಚು ಪಟ್ಟಾರು ಎಂದು ಹೇಳಿ ಅವನ ಕೈಗೆ ನನ್ನಿಂದ ಕೊಡಿಸಿದರು. ಕಾರ್ಖಾನೆ ವೀಕ್ಷಣೆಗೆ ಹೊರಟೆವು. ಅಷ್ಟರಲ್ಲಿ ಪೇಪರ್ ಮಿಲ್ಲನ್ನೂ ನೋಡುವ ಕಾರ್ಯಕ್ರಮ ಇದ್ದುದರಿಂದ ಪೇಪರ್ ಮಿಲ್ ಜನರಲ್ ಮ್ಯಾನೇಜರ್ ಸ್ವಾಮಿಯವರು ಒಳಕ್ಕೆ ಬಂದರು. ಅವರು ಕಚ್ಚೆ ಪಂಚೆ, ಶರ್ಟು, ಶಲ್ಯಧಾರಿಯಾಗಿದ್ದರು. ನನ್ನನ್ನು ಪ್ಯಾಂಟ್ನಲ್ಲಿ ನೋಡಿ ಅವರಿಗೆ ಆಶ್ಚರ್ಯವೋ ಆಶ್ಚರ್ಯ. ನನ್ನನ್ನು ಆ ವೇಷದಲ್ಲಿ ಅವರು ನೋಡೇ ಇರಲಿಲ್ಲ. ಅದರಲ್ಲಿಯೂ ಗುರುಗಳ ಹತ್ತಿರ ಬಹಳ ಆಶ್ಚರ್ಯದಿಂದ, ಕುಮಾರಸ್ವಾಮಿಗಳೇ, ನೀವು ಹೀಗೆ ಎಂದು ಪ್ರಶ್ನೆ ಆಶ್ಚರ್ಯ ಏಕಕಾಲದಲ್ಲಿ ಸೂಚಿಸಿದರು. ನಾನು ಏನು ಉತ್ತರ ಕೊಡಬೇಕು ಎಂದು ಯೋಚಿಸುವಷ್ಟರಲ್ಲಿ, ಗುರುಗಳೇ, ಕುಮಾರಸ್ವಾಮಿಗಳಿಗೆ ಯಾವ ಯಾವ ಜಾಗದಲ್ಲಿ ಯಾವ ಯಾವ ವೇಷದಲ್ಲಿರಬೇಕು ಎನ್ನುವುದು ಗೊತ್ತಿದೆ, ಆದ್ದರಿಂದ ಹೀಗೆ ಬಂದಿದ್ದಾರೆ ಎಂದು ಹೇಳಿ ಅವರ ಬಾಯಿ ಮುಚ್ಚಿಸಿಬಿಟ್ಟರು. ಈಗಲೂ ಗುರುಗಳ ಆ ನಿಷ್ಕಲ್ಮಶವಾದ ಹೃದಯ ವೈಶಾಲ್ಯವನ್ನು ನೆನೆಸಿಕೊಂಡು ಆನಂದಪಡುತ್ತೇನೆ. ಆಮೇಲೆ ಪೇಪರ್ ಮಿಲ್, ಕಬ್ಬಿಣದ ಕಾರ್ಖಾನೆ ಎರಡನ್ನೂ ವೀಕ್ಷಿಸಿದರು. ಅವರಿಗೆ ಬ್ಲಾಸ್ಟ್ ಫರ್ನೇಸ್ನಲ್ಲಿ ಹರಿಯುವ ಕಬ್ಬಿಣದ ನೀರು, ಓಪನ್ ಹಾರ್ತ್ನಲ್ಲಿ ಉಕ್ಕು ಕರಗಿ ನಿಂತಿರುವ ದೃಶ್ಯ, ಇವುಗಳೆಲ್ಲ ಬಹಳ ಪ್ರಿಯವಾದವು.
ಕೊನೆಯಲ್ಲಿ ಬಹಳ ಸಂತೋಷಪಟ್ಟು ಮ್ಯಾನೇಜಿಂಗ್ ಡೈರೆಕ್ಟರ್ ಶಿವನಂಜಪ್ಪನವರ ಜೊತೆಯಲ್ಲಿ ಅವರ ಆಫೀಸಿಗೆ ಹೋಗಿ ಅವರನ್ನು ಆಶೀರ್ವದಿಸಿ ಫಲವನ್ನು ಕೊಟ್ಟು ಬಿಡಾರಕ್ಕೆ ಬಂದರು. ಮುಂದಿನ ಊರಿಗೆ ಆಗಲೇ ಹೊರಡಬೇಕಾಗಿತ್ತು. ಜನಜಂಗುಳಿ ಸಮುದ್ರದಂತಿದೆ. ಅಂಥಾದ್ದರಲ್ಲೂ ಬಿಡುವು ಮಾಡಿಕೊಂಡು ನನ್ನ ಶಿಷ್ಯರಿಗೆಲ್ಲರಿಗೂ ಬಹಳ ಸಂತೋಷದಿಂದ ಫಲಮಂತ್ರಾಕ್ಷತೆ ಕೊಟ್ಟರು. ನನಗೆ ಒಂದು ಪೀತಾಂಬರವನ್ನು ಹೊದಿಸಿ, ಇದು ಲೌಕಿಕ ಮರ್ಯಾದೆ, ಇಟ್ಟುಕೊಳ್ಳಿಪ್ಪ ಎಂದು ಹೇಳಿ, ಕುಮಾರಸ್ವಾಮಿ, ನಾನೂ ಅನೇಕ ಕಡೆ ಲಾಯರ್ಗಳು, ಜಡ್ಜಿಗಳು ಅಲ್ಪ ಸ್ವಲ್ಪ ವೇದಾಧ್ಯಯನ ಮಾಡಿ ವೈದಿಕರಾಗಿ ಇರುವುದನ್ನು ನೋಡಿದ್ದೇನೆ. ಆದರೆ ನೀವು ಇಂಜಿನಿಯರ್ ಆಗಿ ಇಂಥ ಫರ್ನೇಸುಗಳಲ್ಲಿ ಕೆಲಸ ಮಾಡುತ್ತಾ ಹೀಗೆ ವೈದಿಕರಾಗಿರುವುದನ್ನು ಕಂಡು ಬಹಳ ಸಂತೋಷವಾಗಿದೆಯಪ್ಪ. ಇನ್ನೂ ಅನೇಕರಿಗೆ ವೇದ ಹೇಳಿಕೊಡ್ರಿ ಎಂದು ತುಂಬು ಹೃದಯದಿಂದ ಅನುಗ್ರಹಿಸಿ ಪ್ರಯಾಣ ಮಾಡಿದರು. ಆವತ್ತಿನಿಂದ ಅವರು ಸಮಾಧಿಸ್ಥರಾಗುವವರೆಗೂ ನನ್ನಲ್ಲಿ ಅದೇ ತರಹ ಅಭಿಮಾನವನ್ನಿಟ್ಟುಕೊಂಡಿದ್ದರು. ನಾನು ಭದ್ರಾವತಿ ಬಿಟ್ಟು ಮದ್ರಾಸ್ ಐಐಟಿಯಲ್ಲಿ ಕೆಲಸಕ್ಕೆ ಹೋದಾಗ ಅದೃಷ್ಟವಶಾತ್ ಗುರುಗಳು ಅಲ್ಲಿಯೇ ಇದ್ದರು. ಕೆಲಸಕ್ಕೆ ರಿಪೋರ್ಟ್ ಮಾಡಿಕೊಳ್ಳುವುದಕ್ಕೆ ಮುಂಚೆ ಅವರ ದರ್ಶನ ಮಾಡಿ ಹೀಗೆ ಮದ್ರಾಸಿಗೇ ಕೆಲಸಕ್ಕೆ ಬಂದಿರುವ ವಿಷಯವನ್ನು ಹೇಳಿದೆ. ಕುಮಾರಸ್ವಾಮಿ, ಭದ್ರಾವತಿ ಯೋಗಭ್ರಷ್ಟವಾಯಿತೇನ್ರಿ ಅಂತ ಕೇಳಿಬಿಟ್ಟರು. ಅದೇನು ಅವರ ಅಭಿಮಾನವೋ, ಅದೇನು ವ್ಯಕ್ತಪಡಿಸುವ ರೀತಿಯೋ ನಾನು ಇದುವರೆಗೂ ಯಾರಲ್ಲಿಯೂ ಕಂಡಿಲ್ಲ. ಐಐಟಿ ದೇವಸ್ಥಾನಕ್ಕೂ ಗುರುಗಳು 2 ಬಾರಿ ಬಂದಿದ್ದರು. ಒಂದು ಸಾರಿಯಂತೂ ಅವರಿಗೆ ದೇಹಕ್ಕೆ ಬಹಳ ಶ್ರಮವಾಗಿತ್ತು. ನನ್ನ ಕೈಯಲ್ಲಿ ಮೊದಲೇ ಹೇಳಿಬಿಟ್ಟರು, ಕುಮಾರಸ್ವಾಮಿ, ಇವತ್ತು ನನ್ನ ಕೈಯಲ್ಲಿ ಮಾತು ಗೀತು ಆಡಲು ಆಗುವುದಿಲ್ಲ, ಎಲ್ಲರಿಗೂ ಅಕ್ಷತೆ ಕೊಟ್ಟು ಹೊರಟು ಹೋಗುತ್ತೇನೆ ಎಂದರು. ಸರಿ ಅಂತ ನಾನು ಹೇಳಿ ಜಲಕಂಠೇಶ್ವರ ಕಾತ್ಯಾಯನಿಯರಿಗೆ ದೀಪಾರಾಧನೆ ಮಾಡಿಸಿದೆ. ಆಗ ನ ಸಂದೃಶೇ ತಿಷ್ಠತಿ ರೂಪಮಸ್ಯ ನ ಚಕ್ಷುಷಾ ಪಶ್ಯತಿ ಕಶ್ಚನೈನಂ ಹೃದಾ ಮನೀಷಾ ಮನಸಾಭಿಕ್ಲುಪ್ತೋ ಯಯೇನಂ ವಿದುರಮೃತಾಸ್ತೆ ಭವಂತಿ. ತೈತ್ತರೀಯ ಮಹಾನಾರಾಯಣೋಪನಿಷತ್ 1ನೇ ಅನುವಾಕ. ಪರಮಾತ್ಮನ್ ನಿನ್ನ ರೂಪವನ್ನು ಕಾಣಲು ಸಿಗುವುದಿಲ್ಲ, ಯಾರೂ ಕಣ್ಣುಗಳಿಂದ ನಿನ್ನನ್ನು ನೋಡಲು ಸಾಧ್ಯವಿಲ್ಲ. ಮನಸ್ಸು ಹೃದಯಗಳನ್ನು ಶುದ್ಧಗೊಳಿಸಿ ನಿನ್ನನ್ನು ಅಲ್ಲಿ ಧ್ಯಾನಿಸಿದವರೇ ಮುಕ್ತಿ ಹೊಂದಲು ಸಾಧ್ಯ ಎಂಬ ಮಹಾನಾರಾಯಣೋಪನಿಷತ್ತಿನ ಮಂತ್ರವನ್ನು ದೀಪಾರಾಧನೆಗೆ ಹೇಳಿದೆ. ಅಲ್ಲಿಂದ ಬಂದು ಅವರನ್ನು ಕೂರಿಸಿ ವೇದ ಮಂತ್ರಗಳನ್ನು ಹೇಳಿ ನಮ್ಮ ಕಾರಣಿಕೆ ಅರ್ಪಿಸಿದ ಮೇಲೆ ಮೈಕ್ ತೆಗೆದುಕೊಂಡು ನೆರೆದಿರುವ ಜನಸ್ತೋಮಕ್ಕೆ ಗುರುಗಳ ದೈಹಿಕ ಶ್ರಮವನ್ನೂ ಅವರು ಉಪನ್ಯಾಸ ಮಾಡಲು ಸಾಧ್ಯವಾಗದಿರುವುದನ್ನೂ ಹೇಳಲು ಹೊರಟೆ. ತತ್ಕ್ಷಣ ಗುರುಗಳು ಆ ಮೈಕನ್ನು ಇಲ್ಲಿ ಕೊಡ್ರಿ ಅಂತ ಹೇಳಿ ತೆಗೆದುಕೊಂಡು ನಾನು ಹೇಳಿದ ದೀಪಾರಾಧನೆ ಮಂತ್ರವನ್ನೇ ತೆಗೆದುಕೊಂಡು ಪರಮಾತ್ಮನ ನಿಜ ಸ್ವರೂಪ, ದೇವಸ್ಥಾನಗಳ ಪ್ರಸ್ತುತತ್ವ ಮತ್ತು ಉಪಯೋಗಗಳ ಬಗ್ಗೆ 30 ನಿಮಿಷಗಳು ಅದ್ಭುತವಾಗಿ ಉಪನ್ಯಾಸ ಮಾಡಿಬಿಟ್ಟರು. ನಾನು ನಿಜವಾಗಲೂ ಮೂಕನಾದೆ. ವೇದ ಮಂತ್ರಗಳ ಅರ್ಥಪ್ರಜ್ಞೆ, ದೈಹಿಕ ಶ್ರಮವನ್ನೂ ಲೆಕ್ಕಿಸದೆ ಅದನ್ನು ಜನಗಳಿಗೆ ತಿಳಿಸಬೇಕೆಂಬ ಅವರ ಶ್ರದ್ಧಾ ಉತ್ಸಾಹಗಳು ಯಾರನ್ನಾದರೂ ನಾಚಿಸುವಂತಿದ್ದವು. ಹೀಗೆ ಅನೇಕ ಸಮಯದಲ್ಲಿ ಅವರ ಸಾನ್ನಿಧ್ಯದಲ್ಲಿ ಇದ್ದುಕೊಂಡು ಅವರ ಹೃದಯ ವೈಶಾಲ್ಯ, ಗುಣವಿದ್ದ ಕಡೆ ಅವರು ತೋರಿಸುವ ನಿಷ್ಕಪಟವಾದ ವಿಶ್ವಾಸಾಭಿಮಾನ, ವೇದ ಸಂಸ್ಕೃತಿಯನ್ನು ಕಂದಾಚಾರದ ಕುರುಡು ಪದ್ಧತಿಗಳಿಗೆ ಒಳಪಡಿಸದೆ ಶುದ್ಧವಾಗಿ ಕಾಪಾಡಬೇಕೆಂಬ ಅವರ ಉತ್ಕಟೇಚ್ಛೆ, ಜತೆಗೆ ಅವರ ಹಾಸ್ಯಪ್ರಜ್ಞೆ ಎಲ್ಲವನ್ನೂ ಕಂಡು ಸಂತೋಷಪಟ್ಟಿದ್ದೇನೆ. ಅವೆಲ್ಲವೂ ಅವಿಸ್ಮರಣೀಯ. ಅವರ ಹಾಸ್ಯಪ್ರಜ್ಞೆಗೆ ಒಂದೇ ಒಂದು ದೃಷ್ಟಾಂತ ಕೊಟ್ಟು ಮುಗಿಸುತ್ತೇನೆ. ಅವರು ಮದ್ರಾಸಿಗೆ ಬಂದಿದ್ದಾಗ ಅವರ ದರ್ಶನಕ್ಕೆಂದು ಹೊರಟೆ. ನಮ್ಮ ಮನೆ ಎದುರಿನಲ್ಲಿದ್ದ ನನ್ನ ಸ್ನೇಹಿತರು ಸಿವಿಲ್ ಇಂಜಿನಿಯರ್ ನಾಗರಾಜ್ರವರು ಸಂಸಾರ ಸಮೇತ ಹೋದರು. ಅವರು ದಟ್ಟಿ ಪಂಚೆ ಉಟ್ಟಿದ್ದರು. ನಾನು ಬೇಡ, ಕಚ್ಚೆ ಪಂಚೆ ಉಟ್ಟುಕೊಳ್ಳಿ ಎಂದು ಹೇಳಿದೆ. ಅವರು ಪರವಾಗಿಲ್ಲ ಎಂದು ಹೊರಟು ಬಿಟ್ಟರು. ಅವರು ಶೃಂಗೇರಿ ಆಫೀಸರ್ ಆಗಿದ್ದ ವೈ ಶ್ರೀಕಂಠಯ್ಯನವರ ಮಕ್ಕಳು. ಶೃಂಗೇರಿಯಲ್ಲೇ ಬಾಲ್ಯದಲ್ಲೇ ಇದ್ದವರು. ಮಠದ ಮರ್ಯಾದೆ ಅವರಿಗೆ ನನಗಿಂತ ಚೆನ್ನಾಗಿ ಗೊತ್ತಿದೆ ಎಂದು ಸುಮ್ಮನಾದೆ. ಗುರುಗಳು ಅಣ್ಣಾಮಲೇಪುರದ ವೈದ್ಯಂ ಸುಬ್ರಹ್ಮಣ್ಯ ಅಯ್ಯರ್ ಮನೆಯಲ್ಲಿ ಉಳಿದುಕೊಂಡಿದ್ದರು. ಜನಗಳ ಗುಂಪು ಅಸಾಧ್ಯವಾಗಿತ್ತು. ನಮಗೆ ಹತ್ತಿರ ಹೋಗಲೂ ಸಾಧ್ಯವಾಗಲಿಲ್ಲ. ಗುರುಗಳೂ ನೋಡಿದರು, ಆದರೆ ಏನೂ ಮಾಡಲಾಗಲಿಲ್ಲ. ಕೊನೆಗೆ ಕೂಟವನ್ನು ತಡೆಯಲಾರದೆ ಒಳಕ್ಕೆ ಹೊರಟು ಹೋದರು. 5 ನಿಮಿಷ ಕಳೆದು ಸರ್ತಿಯವನು ಬಂದು ಗುರುಗಳು ಕರೆಯುತ್ತಾರೆಂದು ನಮ್ಮನ್ನು ಬೇರೆ ಬಾಗಿಲಿನಿಂದ ಒಳಕ್ಕೆ ಕರೆದುಕೊಂಡು ಹೋದ. ನಮಸ್ಕರಿಸಿ ಕೂತೆವು. ಗುರುಗಳು, ಕುಮಾರಸ್ವಾಮಿ, ಬೆಳಗಿನಿಂದ ಈ ಗುಂಪು ಸಾಕಾಗಿದೆಯಪ್ಪ, ಕೂತುಕೋ, ಸ್ವಲ್ಪ ಮಾತನಾಡೋಣ ಎಂದು 1 ಗಂಟೆ ಕಾಲ ಮಾತನಾಡುತ್ತಿದ್ದರು. ಆಮೇಲೆ ನಾನೇ ನಾಗರಾಜರವರ ಪರಿಚಯ ಮಾಡಿಕೊಟ್ಟೆ. ಅವರ ಪಕ್ಕದಲ್ಲಿಯೇ ಅವರ ಹೆಂಡತಿಯವರೂ ಕೂತಿದ್ದರು. ಗುರುಗಳು ನಾಗರಾಜರನ್ನು, ಅವರು ನಿಮ್ಮ ತಂಗಿಯೇನ್ರೀ ಎಂದು ಕೇಳಿದರು. ನಾಗರಾಜ್, ಇಲ್ಲ, ನನ್ನ ಹೆಂಡತಿ ಅಂದರು. ತತ್ಕ್ಷಣ ಗುರುಗಳು, ಓಹೋ, ನಿಮಗೆ ವಿವಾಹವಾಗಿದೆಯೇನ್ರೀ?
ನಿಮ್ಮ ವೇಷ ನೋಡಿ ನೀವಿನ್ನೂ ಬ್ರಹ್ಮಚಾರಿಗಳು ಅಂದುಕೊಂಡಿದ್ದೆ ಅಂದುಬಿಟ್ಟರು. ನಮಗೆ ಪೆಚ್ಚು ಪೆಚ್ಚಾದ ನಗು. ಹೊರಕ್ಕೆ ಬಂದ ಮೇಲೆ ಪಾಪ ನಾಗರಾಜರವರು ಇನ್ನು ಮೇಲೆ ನಾನು ಖಂಡಿತ ಇಲ್ಲಿಗೆಲ್ಲ ಈ ವೇಷದಲ್ಲಿ ಬರುವುದಿಲ್ಲ ಎಂದು ಸಂಕಲ್ಪ ಮಾಡಿದರು. ಹೀಗೆ ನನ್ನ ಜೀವನದಲ್ಲಿ ಹೇಗೋ ಅವರು ಪ್ರವೇಶಿಸಿ ಮರೆಯಲು ಸಾಧ್ಯವೇ ಇಲ್ಲದ, ನೆನಪು ಮಾಡಿಕೊಂಡಾಗಲೆಲ್ಲ ಆನಂದ ಪುಲಕಿತನನ್ನಾಗಿ ಮಾಡುವ ಅನೇಕ ಸಂದರ್ಭಗಳನ್ನು ಒದಗಿಸಿ ನನ್ನನ್ನು ಪುನೀತನನ್ನಾಗಿ ಮಾಡಿದ್ದಾರೆ. ಅಂಥ ಗುರುಚರಣಾರವಿಂದಗಳಲ್ಲಿ ನನ್ನ ಅನಂತ ನಮಸ್ಕಾರಗಳು. ನಮೋ ನಮಃ. ಪುನಶ್ಚ ಭೂಯೋಪಿ ನಮೋ ನಮಸ್ತೆ.